ನಂಜುಂಡಪ್ಪನವ್ರ ವರದಿ ಚರ್ಚೆಗೆ ಕೊನೆಗೂ ದಿನ ಬಂತು. ನಾಳೆ ಅಸೆಂಬ್ಲಿ ಕೊನೆ ದಿನ. ಇದನ್ನು ನಾವು ಮೊದಲನೇ ವಾರದಿಂದನೂ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಾ. ಎಷ್ಟು ಚರ್ಚೆ ಆಗಬಹುದು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಬೇಕಾದರೆ ಇನ್ನೂ ಒಂದು 3-4 ದಿನ ಮುಂದೆ ಉಳಿದ್ರೆ ಸದನದ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು. ಇದು ಬರೀ ಅಲ್ಲ, ಇವಾಗ ಚರ್ಚೆಗೆ ಬಂದ್ಬಿಡಿ. ಅದನ್ನ ಚಿತ್ತಾಪುರ ಬಗ್ಗೆ ಅಷ್ಟೇ ಅಲ್ಲ, 2 ಕೋಟಿ ಜನರ ಬಗ್ಗೆ ಇನ್ನು ಬಹಳಷ್ಟು ವಿಷಯ ಅಷ್ಟೇ. ಬಂದ್ಬಿಡಿ, ಸ್ಟಾರ್ಟ್ ಮಾಡ್ಬಿಡಿ ಪ್ಲೀಸ್. ಈಗಲೇ ಹೇಳ್ತಾ ಇದ್ದೀನಿ ಅಧ್ಯಕ್ಷ, ಸುನಿಲ್ ಅವರು ಮುಂದೆ ನಡಿ ಅಂತ ಇದ್ದಾರೆ. ಗಾಡಿ ಸ್ವಲ್ಪ ನಮ್ಮ ಗಾಡಿ ಸ್ಲೋ ಸ್ಟಾರ್ಟ್ ಆಗೋದು ಸರ್ KK ರೀಜನಿಂದ. ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ. ಯಾಕಂದರೆ ರೂಲಿಂಗ್ ಪಾರ್ಟಿದವ್ರು ತಾವಿದ್ದೀರಾ, ತಮಗೆ ಅವಕಾಶ ಉತ್ತರ ಕೊಡಲಿಕ್ಕೆ ಅವಕಾಶ ಇರ್ತದೆ. ನಾವು ಹೇಳಿದಕ್ಕೆ ನಾವು ಸತ್ಯನೋ ಸುಳ್ಳು ಹೇಳಿದ್ದೀವೋ ದಯವಿಟ್ಟು ತಾವು ಉತ್ತರದಲ್ಲಿ ಕೊಡಿ. ಸ್ವಲ್ಪ ತಾಳ್ಮೆ ಇರಲಿ ಅಂದ್ಬಿಟ್ಟು ಎಲ್ಲರ ಹತ್ರ ನಾನು ಈಗಲೇ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಕಲಬುರಗಿಗೆ ಬಂದಿದ್ರು. ಅವರ ಭಾಷಣದಲ್ಲಿ ಅವರು ಹೇಳ್ತಾರೆ, ಇವತ್ತು ಆರ್ಟಿಕಲ್ 371J ಏನು ಬಂದಿದೆ ಅದಕ್ಕೆ ಮುಖ್ಯ ಕಾರಣ BJPಯವರು. ಮತ್ತು ಅದಕ್ಕೋಸ್ಕರ ವಿಶೇಷವಾದಂಥ ಹೋರಾಟ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದರು. ಡೆಲ್ಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಂತ ಯಾವಾಗ ಅವರು ಹೇಳಿ ಸರ್ಕಾರಕ್ಕೆ ಅಂದಿನ ಸರ್ಕಾರಕ್ಕೆ ಗದರಿಸಿದ್ರು, ಅವಾಗ UPA ಸರ್ಕಾರ ಹೆದರ್ಬಿಟ್ಟು ಈ 371J ಜಾರಿ ಮಾಡಿದ್ರು ಅಂತ ಸ್ಪೀಚ್ನಲ್ಲಿ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ನಾನು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾನು ಖುಷಿಪಟ್ಟೆ. ಅವ್ರ ಜೊತೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಅಧ್ಯಕ್ಷರೇ. ಕಾನೂನು ಬಗ್ಗೆ, ಆರ್ಥಿಕ ನೀತಿ ಬಗ್ಗೆ, GST ಬಗ್ಗೆನೂ ಜಗಳ ಆಡಿದ್ದೀವಿ ಇಬ್ಬರು. ನಾನೇನು ಅಂದ್ಕೊಂಡೆ ಅವರು ಸ್ವಲ್ಪ ವಿಭಿನ್ನವಾದಂಥ ಮುಖ್ಯಮಂತ್ರಿಗಳು ಇರ್ತಾರೆ ಅಂತ. ಮೊನ್ನೆ ಅವರು ಸಂದರ್ಶನದಲ್ಲಿ ಕೂಡ ಯಾರೋ ಒಬ್ಬರು CM ಅಂತ ಕೇಳಿದಾಗ, CM ಡಸ್ ನಾಟ್ ಸ್ಟ್ಯಾಂಡ್ ಫಾರ್ ಚೀಫ್ ಮಿನಿಸ್ಟರ್, ಇಟ್ ಮೀನ್ಸ್ ಕಾಮನ್ ಮ್ಯಾನ್ ಅಂತ ಅವ್ರು ಹೇಳಿದ್ರು. ಬಟ್ ಐ ಆಮ್ ಸಾರಿ ಟು ಸೇ, ಅವರ ಅಡ್ವೈಸರ್ಸ್ ಯಾರಿದ್ದಾರೋ ಅಥವಾ ಅವರ ಸ್ಪೀಚ್ನ ಯಾರು ಬರೆದು ಕೊಟ್ಟಿದ್ದಾರೋ ಗೊತ್ತಿಲ್ಲ. ದೇ ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್. ಯಾಕಂದರೆ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ಕಲ್ಯಾಣ ಕರ್ನಾಟಕಕ್ಕೆ ಬರಬೇಕಂದ್ರೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ಪಾಯಿಂಟ್ಗಳ ಮೇಲೆ ಮಾತಾಡಬೇಕು, ಇತಿಹಾಸ ಏನಿದೆ ಅಂತ ಸ್ವಲ್ಪ ತಿಳಿಸಿ ಹೇಳಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಹೀಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಕಳಿಸಿದ್ದಾರೆ. ಯಾಕಂದರೆ ಈ ಆರ್ಟಿಕಲ್ 371J ಏನಿದೆ ಅಧ್ಯಕ್ಷರೇ, ಇಟ್ ಈಸ್ ಜಸ್ಟ್ ನಾಟ್ ಆನ್ ಆ್ಯಕ್ಟ್ ಆರ್ ಅ ಬಿಲ್, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದು ಅಸ್ತಿತ್ವಕ್ಕೆ ಬರಬೇಕಂದ್ರೆ ಪಾರ್ಲಿಮೆಂಟ್ದು ಒಪ್ಪಿಗೆ ಬೇಕು. ಅಮೆಂಡ್ಮೆಂಟ್ ಆಗಬೇಕಂದ್ರೆ MP ಗಳು ವೋಟ್ ಮಾಡಬೇಕು, ಅದಕ್ಕೆ ಮೆಜಾರಿಟಿ ಬೇಕು. ಆದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಬರೀ ಒಂದು ಉಪವಾಸ ಸತ್ಯಾಗ್ರಹದಿಂದ ಇವ್ರು ತರಂಗಿದ್ದಿದ್ದರೆ ಯಾಕೆ ಈ ಕೋಲಿ ಕುರುಬ ಸಮಾಜಕ್ಕೆ ST ಸ್ಟೇಟಸ್ ಅಂತ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ BJPನವರು ನಮ್ಮ ಭಾಗದಲ್ಲಿ. ಅದಕ್ಕೆ ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲ? ಯಾಕೆ ನಮಗೆ ಕೇಂದ್ರ ಸರ್ಕಾರದಿಂದ GST ಬರಬೇಕಾಗಿರೋ ಹಣ, ನಾನ್ ಪೇಮೆಂಟ್ ಡ್ಯೂಸ್ ಏನಿದೆ ಅದಕ್ಕೆ ಯಾಕೆ ಸತ್ಯಾಗ್ರಹ ಮಾಡ್ತಾ ಇಲ್ಲ? ಯಾಕೆ ಅತಿವೃಷ್ಟಿಯಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯ, ನಮಗೆ ಬೇಕಾಗಿರೋದು 1000 ಕೋಟಿ, ನಮ್ಗೆ ಬರ್ತಾ ಇರೋದು ಬರೀ 100 ಕೋಟಿ, ಅದ್ರ ಬಗ್ಗೆ ಯಾಕೆ ಸತ್ಯಾಗ್ರಹ ಮಾಡ್ತಾ ಇಲ್ಲ? ವೈ ಇಸ್ ದರ್ ನೋ ಹಂಗರ್ ಸ್ಟ್ರೈಕ್ ಫಾರ್ ಮಹದಾಯಿ ಆ್ಯಂಡ್ ಆಲ್ಮಟ್ಟಿ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರು ಇದು ಹೇಳಿಸಿದ್ದಾರೆ ಅವರು ಇತಿಹಾಸವನ್ನು ತಿಳ್ಕೋಬೇಕು. ಇದು ಅಧ್ಯಕ್ಷರೇ ಲೆಟರ್ ಇಶ್ಯೂಡ್ ಬೈ ದ ದೆನ್ BJP ಗವರ್ಮೆಂಟ್, ದ ದೆನ್ NDA ಗವರ್ಮೆಂಟ್, November 22, 2002. ಈ ಪತ್ರ ಮಾನ್ಯ ಅಂದಿನ ಮುಖ್ಯಮಂತ್ರಿಯಾದಂಥ SM ಕೃಷ್ಣನ್ ಅವರಿಗೆ ಅಂದಿನ
ಡೆಪ್ಟಿ ಪ್ರೈಮ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟರ್ ಆದಂಥ LK ಅಡ್ವಾಣಿ ಸಾಹೇಬರು ಬರೆದಂಥ ಪತ್ರ ಇದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅಧ್ಯಕ್ಷರೇ. ಡಿಯರ್ ಶ್ರೀ ಕೃಷ್ಣಾಜಿ, kindly refer to your letter dated so and so, -- sir, regarding the proposal of the state government of Karnataka for amendment of Article 371 of the Constitution of India to provide for regional reservation in Karnataka on the pattern of Article 371D of the Constitution in respect of Andhra Pradesh. I have had the matter examined. The circumstances in Andhra Pradesh that led to the insertion of Article 371D in the Constitution in 1973 do not exist in Karnataka. The central government therefore do not find the proposal of the government of Karnataka feasible. ತಿರಸ್ಕಾರ ಮಾಡಿದ್ದಾರೆ. ಯಾರು? NDA ಗವರ್ಮೆಂಟ್. ಮತ್ತು ಇವರು ಹೇಳ್ತಾ ಇದ್ದಾರೆ ನಾವು ಮಾಡಿದ್ದೀವಿ ಅಂತ. ನಿಮ್ಮ ಸರ್ಕಾರನೇ ಇದ್ದಾಗ ನೀವು ಮಾಡಲಿಕ್ಕಾಗಿಲ್ಲ. ಇದು ಸತ್ಯ ಯಾಕೆ ಹೇಳಬೇಕಾಗ್ತಾ ಇದೆ ಅಂದರೆ, ಬೆಳಿಗ್ಗೆಯಿಂದ ನಾನು ಬಹಳ ಜನ ನಮ್ಮ ಸ್ನೇಹಿತರು ಅಲ್ಲಿನವರು ಮಾತನಾಡ್ತಾ ಇದ್ದಾರೆ ಅಧ್ಯಕ್ಷರೇ. ನಿಜ ಏನಪ್ಪ ಅಂದರೆ, UPA ಸರ್ಕಾರದಲ್ಲಿ ನಮಗೆ ಸಂಪೂರ್ಣವಾದಂಥ ಮೆಜಾರಿಟಿ ಇರಲಿಲ್ಲ ಅಂದರೂ ಕೂಡ ಅಧ್ಯಕ್ಷರೇ, ಶ್ರೀ ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು, ಬೇರೆ ಪಾರ್ಟಿದವರಿಗೆ LJP ಇರ್ಬೋದು, NCP ಇರ್ಬೋದು, SP ಇರ್ಬೋದು, BSP ಇರ್ಬೋದು, CPIM ಇರ್ಬೋದು, ಇವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿ ಈ 371J ಬಗ್ಗೆ ಮನವರಿಕೆ ಮಾಡ್ಕೊಂಡು ಅವರು ಯಾರೂ ವಿರೋಧ ಮಾಡಲಾರ್ದಂಗೆ ನೋಡ್ಕೊಂಡು ಈ ಬಿಲ್ ಪಾಸ್ ಆಗಿರೋ ಇತಿಹಾಸ ನಮ್ಮದಾಗಿದೆ ಅಧ್ಯಕ್ಷರೇ. ಇದು ಒಂದು ಭಾಗ. ಆದರೆ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ BJPಯಲ್ಲಿ ಅಧಿಕಾರದಲ್ಲಿದ್ದರು. ಇಡೀ ರಾಜ್ಯ ಏನಂತ ಓಡಾಡಿದ್ರು ಅಧ್ಯಕ್ಷರೇ, ಮೋದಿ ಅವರಿಗೆ ತಾವು ವೋಟ್ ನೀಡಿ, ಕೆಳಗಡೆ ಮಾನ್ಯ ಯಡಿಯೂರಪ್ಪ ಅವ್ರ ಸರ್ಕಾರ ಇದೆ, ಮೇಲ್ಗಡೆ ಮೋದಿ ಸರ್ಕಾರ ಬರುತ್ತೆ, ಕರ್ನಾಟಕದಲ್ಲಿ ನಾವು ಅಭಿವೃದ್ಧಿಯ ಹೊಳೆನೇ ಹೊರಿಸ್ಬಿಡ್ತೀವಿ, ಡಬಲ್ ಇಂಜಿನ್ ಸರ್ಕಾರದಿಂದ ಡಬಲ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು ಅಧ್ಯಕ್ಷರೇ. ಜನನು ನಂಬಿ ಅದು ವೋಟ್ ಹಾಕಿದ್ರು ಅಧ್ಯಕ್ಷರೇ. ನಿಜ ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ಈ ಡಬಲ್ ಇಂಜಿನ್ ಸರ್ಕಾರ ಬಂದಾಗಿಂದ ಕರ್ನಾಟಕಕ್ಕಂತೂ ಅನ್ಯಾಯ ಆಗ್ತಾನೇ ಇದೆ. ಆದರೆ ಕಲ್ಯಾಣ ಕರ್ನಾಟಕಕ್ಕಂತೂ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಡಬಲ್ ಧೋಖ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದನೂ ಅನ್ಯಾಯ, ಕೇಂದ್ರ ಸರ್ಕಾರದಿಂದನೂ ಅನ್ಯಾಯ. ಈಗಾಗಲೇ ಖಂಡ್ರೆ ಸಾಹೇಬರು, ಅಜಯ್ ಅವರು ಅಂಕಿಅಂಶ ಮಾತನಾಡಿದ್ದಾರೆ, ಯಾವ ಟೈಮ್ನಲ್ಲಿ ಎಷ್ಟು ಬಂತು, ಅದಕ್ಕೆ ಕಾರಜೋಳ ಸಾಹೇಬರು ಕೂಡ ಅವರು ಸ್ಪಷ್ಟ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಕಳೆದ 2 ವರ್ಷದಲ್ಲಿ ಅಧ್ಯಕ್ಷರೇ, ನಾವು ಕಳ್ಕೊಂಡಿರೋ ಪ್ರಾಜೆಕ್ಟ್ಸ್ ಎಷ್ಟಿದೆ ಅಂತ ನಾನು ಹೇಳ್ತಿದ್ದೆ. ಯೋಜನೆಗಳು ಯಾವ್ದು ಕಳ್ಕೊಂಡಿದ್ದೀವಿ ಅಂತ. ಇವೆಲ್ಲನೂ ಕೂಡ UPA ಸರ್ಕಾರದಲ್ಲಿ ಖರ್ಗೆ ಸಾಹೇಬರು MP ಇದ್ದಾಗ ಆಗಿರೋಂಥದ್ದು. ಸರಿನ್ ರಿಪೋರ್ಟ್ ಪ್ರಕಾರ ರೈಲ್ವೆ ಡಿವಿಷನ್ನು ಕಲಬುರಗಿ ಬರಬೇಕಾಗಿತ್ತು, ತಂದ್ವಿ, ಲ್ಯಾಂಡ್ ಕೊಟ್ವಿ, ಹಣ ಕೊಟ್ವಿ, ಅದು ಕ್ಯಾನ್ಸಲ್ ಆಯಿತು. ಟೆಕ್ಸ್ಟೈಲ್ ಪಾರ್ಕ್ ಅದಕ್ಕೂ ದುಡ್ಡು ಕೊಟ್ವಿ, ಜಮೀನು ಕೊಟ್ವಿ, ಕ್ಯಾನ್ಸಲ್ ಆಯಿತು. ಏಮ್ಸ್ ಪ್ರಪೋಸಲ್ ಕಳಿಸ್ವಿ, ಅದು ಡ್ರಾಪ್ ಆಯಿತು. IIIT ರಾಯಚೂರಿನಲ್ಲಿ ಬರಬೇಕಾಗಿತ್ತು, ಅದನ್ನು ಕೂಡ ಡ್ರಾಪ್ ಆಯಿತು. ಕಡೇಚೂರು ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ರೇಲ್ ವೀಲ್ ಫ್ಯಾಕ್ಟ್ರಿ ಮಾಡಿದ್ವಿ ಅಧ್ಯಕ್ಷರೇ, ಉದ್ಯೋಗ ಸೃಷ್ಟಿಯಾಗಲಿ, ಬಂಡವಾಳ ಬರಲಿ ಅಂತ ನಮ್ಮ ಭಾಗಕ್ಕೆ. ಆವಾಗ ಒಂದು ಬಂಡವಾಳ ಬಿಟ್ಟ ಮೇಲೆ ಬೇರೆ ಮುಂದೆ ಅದು ಏನೂ ಹೋಗ್ತಾನೆ ಇಲ್ಲ, ಅದು ಗಾಡಿ ನಿಂತೋಗ್ಬಿಟ್ಟಿದೆ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಝೋನ್ ಅಂದ್ಬಿಟ್ಟು, ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂದ್ಬಿಟ್ಟು ಯಾವ ರೀತಿ ಇಲ್ಲಿ ವಸಂತ ನರಸಾಪುರದಲ್ಲಿದೆ, 2 ಜೊತೆಗೆ ಸ್ಯಾಂಕ್ಷನ್ ಆಗಿತ್ತು ಅಧ್ಯಕ್ಷರೇ. 12,000 ಏಕರ್ನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಬರಬೇಕಾಗಿತ್ತು, ಆದರೆ ಅದನ್ನು ಕೂಡ ಇವತ್ತು ಕ್ಯಾನ್ಸಲ್ ಆಗಿದೆ. ಸ್ಮಾರ್ಟ್ ಸಿಟಿ ಪ್ರಪೋಸಲ್ ಕಳಿಸಿದ್ವಿ, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಈಗ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲನೇ ದೂರದರ್ಶನ್ ಕೇಂದ್ರ ಕಲಬುರಗಿನಲ್ಲಿ ಸ್ಥಾಪನೆ ಆಗಿತ್ತು, ಅದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇದೇ ಅಕ್ಟೋಬರ್ 31 ಕೊನೆ ದಿನ. ಅದಕ್ಕೆ ನನ್ನ ಪ್ರಶ್ನೆ ಸರ್ಕಾರಕ್ಕೆ ಇಷ್ಟೆಲ್ಲ ಯೋಜನೆಗಳು ವಾಪಸ್ ಹೋಗ್ತಾ ಇರಬೇಕಾದ್ರೆ ಯಾವ ಪ್ರಾಮಾಣಿಕ ಪ್ರಯತ್ನ ಈ ರಾಜ್ಯ ಸರ್ಕಾರದಿಂದ ನಡೆದಿದೆ?
ಒಂದು ಪತ್ರ ತೋರಿಸಿ ಅಧ್ಯಕ್ಷರೇ, ಒಂದು ದಾಖಲೆಗಳು ಕೊಡಲಿ ಸರ್ಕಾರದಿಂದ. ವಿರೋಧ ಮಾಡಲಿಕ್ಕೆ ಹೌದು ಇದು ನಮ್ಗಾಗಲೇ ಸ್ಯಾಂಕ್ಷನ್ ಆಗಿರೋದು, ಯಾಕೆ ವಾಪಸ್ ತಕ್ಕೋತಾ ಇದ್ದೀರಾ ಅಂತ ಒಂದೇನಾದರೂ ದಾಖಲೆಗಳು ಕೊಟ್ಬಿಡ್ಲಿ ಇವರು. ಇಷ್ಟೇನಾ ಅಧ್ಯಕ್ಷರೇ ಇವ್ರ ಕಮಿಟ್ಮೆಂಟ್ ನಮ್ಮ ಭಾಗಕ್ಕೆ? ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ ಹೇಳ್ರಿ ಈ ಪ್ರಾಜೆಕ್ಟ್ಗಳನ್ನ ವಾಪಸ್ ತರಲಿಕ್ಕೆ? ಫಸ್ಟ್ ಆಫ್ ಆಲ್ ಹೋಗಬಾರ್ದಾಗಿತ್ತು, ಹೋಗಾದ್ಮೇಲೆ ವಾಪಸ್ ತರಲಿಕ್ಕೆ ಏನು ಮಾಡಿದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ ಅಧ್ಯಕ್ಷರೇ. ನಮ್ಮ ಭಾಗದ ಗೋಳು ಕೇಳಕ್ಕೆ ಯಾರಿದ್ದಾರೆ ಅಧ್ಯಕ್ಷರೇ ಸರ್ಕಾರದಲ್ಲಿ? ನಮಗೆ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಕ್ಯಾಬಿನೆಟ್ನಲ್ಲಿ ಕೂಡ ಸರಿಯಾದ ರೆಪ್ರೆಸೆಂಟೇಷನ್ ಇಲ್ಲ. ಕ್ಯಾಬಿನೆಟ್ ಮಾಡೋದು ಬಿಡೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆದು ಇರ್ತದೆ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಧ್ಯಕ್ಷರೇ. ಆದರೆ 41 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರೀ 2 ಮಂತ್ರಿಗಳ ಅಧ್ಯಕ್ಷರೇ ನಮ್ಮದು. ಆಮೇಲೆ BJP ಸರ್ಕಾರ ಬಂದಾಗಂತೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1 ಮಂತ್ರಿಗಿರಿ ಮತ್ತು 1 ಮಿನಿಸ್ಟ್ರಿ ಅಂತೂ ಕಾಯಮೆ. ಪಶುಸಂಗೋಪನೆ ಬೆಳಂಗಿ ಅವರು ಮುಂಚೆ ಇದ್ದರು, ಅವರಿಗೂ 5 ವರ್ಷ ಅದೇ. ಈಗ ಪ್ರಭು ಚವ್ಹಾಣ್ ಅವ್ರು ಬಂದಿದ್ದಾರೆ, ಅವರಿಗೂ ಅದೇ. ದನ ಕಾಯೋಕ್ಕೆ ನಾವು ಲಾಯಕ ಅಧ್ಯಕ್ಷರೇ ನಾವು. ಇನ್ನೂ ಒಂದು ಆನಂದ್ ಸಿಂಗ್ ಅವರು ಆಗಿದ್ದಾರೆ, ಅವರಿಗೂ ಏನೋ ಅಸಮಾಧಾನ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಪ್ರಶ್ನೆ ಏನಿದೆ ಅಧ್ಯಕ್ಷರೇ, ನಮ್ಮ ರೆಪ್ರೆಸೆಂಟೇಷನ್ನೇ ಕ್ಯಾಬಿನೆಟ್ನಲ್ಲಿ ಇಲ್ಲ ಅಂದರೆ 2 ಕೋಟಿ ಜನರ ಧ್ವನಿ ಹೇಗೆ ಕೇಳಿಸುತ್ತೆ ಸರ್ಕಾರಕ್ಕೆ? ಏನು ಹೋರಾಟ ಮಾಡಬೇಕಾ? ಉಪವಾಸ ಸತ್ಯಾಗ್ರಹ ನಾವು ಕೂತ್ಕೋಬೇಕಾ? ಇದು ಬೇಡಿಕೆಗಳನ್ನ, ನಮ್ಮ ಜನರ ಬೇಡಿಕೆಗಳನ್ನ ಸರ್ಕಾರ ಮುಂದೆ ಯಾರು ಇಡ್ತಾ ಇದ್ದಾರೆ ಅಲ್ಲಿ? ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಕ್ಷರೇ, ನಾವು KKRDB ರೂಲ್ಸನ್ನು ನಾವು ಡ್ರಾಫ್ಟ್ ಮಾಡಬೇಕಾದಾಗ KKRDB ಅಧ್ಯಕ್ಷರು ಯಾರಿರ್ತಾರೆ, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಧ್ಯಕ್ಷರು ಯಾರಿರ್ತಾರೆ, ಅವರು ಕ್ಯಾಬಿನೆಟ್ ಸಚಿವರಾಗಿರಬೇಕು, ಕ್ಯಾಬಿನೆಟ್ ದರ್ಜೆ ಆಗಿರಬೇಕು ಅಂತ. ಕ್ಯಾಬಿನೆಟ್ ಮಿನಿಸ್ಟರ್, ನಾಟ್ ಮಿನಿಸ್ಟರ್ ರ್ಯಾಂಕ್, ಕ್ಯಾಬಿನೆಟ್ ಮಿನಿಸ್ಟರೇ ಆಗಿರಬೇಕು ಅಂದ್ಬಿಟ್ಟು ನಾವು ರೂಲ್ಸ್ ಫ್ರೇಮ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ 7 ಡಿಸ್ಟ್ರಿಕ್ಟ್ ಬರುತ್ತೆ, 41 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, NEKSRTC, ಜೆಸ್ಕಾಮ್ ಅಂತ ಸಂಸ್ಥೆಗಳು ಬರುತ್ತೆ. DC ಜೊತೆ, CEO ಜೊತೆ, ಹಲವಾರು ಅಧಿಕಾರಿಗಳ ಜೊತೆ, IAS ಆಫೀಸರ್ಸ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಆ ಚೇರ್ಮನ್ ಯಾರು, ಅಧ್ಯಕ್ಷರು ಯಾರು ಆಗ್ತಾರೆ, ಅವರು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಬೇಕಾಗ್ತದೆ, ಪ್ಲಾನಿಂಗ್ ಮಿನಿಸ್ಟರ್ ಜೊತೆ ಅವರು ಮಾತಾಡಬೇಕಾಗ್ತದೆ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದಕ್ಕೋಸ್ಕರ ಇರುತ್ತೆ. ಆದ್ದರಿಂದ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಿದ್ರೆ ಇದಕ್ಕೆ ಒಳ್ಳೆಯದಾಗುತ್ತೆ. ಇದು ಕಾರ್ಯರೂಪಕ್ಕೆ ತರಲಿಕ್ಕೆ, ಅನುಷ್ಠಾನಕ್ಕೆ, 371J ಅನುಷ್ಠಾನಕ್ಕೆ ಇದು ಒಳ್ಳೆಯದಾಗುತ್ತೆ ಅಂತ ಮಾಡಿದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ ಯಾರಿಗೆ ಮಂತ್ರಿ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ಚೇರ್ಮನ್ ಮಾಡುವಂಥ ಒಂದು ಕಾನೂನನ್ನು ತಂದುಬಿಟ್ರು. ಆ ಚೇರ್ಮನ್ ಪೋಸ್ಟ್ ಏನಿದೆ ಅದು ಡೌನ್ಗ್ರೇಡ್ ಮಾಡಿ MLA ಅಂತ ಮಾಡಿದ್ರು. ನಾಳೆ ಇವತ್ತು MLAಗನ ಕೊಟ್ಟಿದ್ದಾರೆ, ನಾಳೆ ಇವ್ರು ಯಾರನ್ನ ಕಾರ್ಯಕರ್ತರಿಗೆ ಕೊಟ್ಬಿಟ್ರೆ ಆ ಬೋರ್ಡ್ ಫಜಿತಿ ಏನಾಗಬೇಕು? ಇದು ಭಾಳ ಪ್ರಮುಖವಾದಂಥ ವಿಚಾರ. ಯಾಕಂದರೆ ಸಾಕಷ್ಟು ಅಧಿಕಾರಿಗಳು ಮಿನಿಸ್ಟರ್ ಮಾತುಗಳೇ ಕೇಳೋದಿಲ್ಲ. ಇನ್ನು ಪಾಪ ಒಬ್ಬ MLA ಇರ್ಬೋದು, ಬೇರೆ ಒಬ್ಬ ಕಾರ್ಯಕರ್ತನಿಗೆ ನೀವು ಚೇರ್ಮನ್ ಮಾಡಿಬಿಟ್ರೆ ಯಾವ ಅಧಿಕಾರಿ ಮಾತು ಕೇಳ್ತಾರೆ ಅಧ್ಯಕ್ಷರೇ? ಇದು ಸರ್ಕಾರ ಅಧ್ಯಕ್ಷರ ಸ್ಥಾನ ಅಂತೂ ಡೌನ್ಗ್ರೇಡ್ ಮಾಡಾಯಿತು, ಕಮಿಟಿ ಕೂಡ ರಚನೆ ಮಾಡಿಲ್ಲ. ಅದರ ಬಗ್ಗೆ ಆಗಲೇ ಪ್ರಸ್ತಾವ ಆಗಿದೆ, ಅದಕ್ಕೆ ಹೆಚ್ಚು ಹೋಗೋದಿಲ್ಲ ಅಧ್ಯಕ್ಷರೇ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17ನೇ ತಾರೀಕು ಬಂದಾಗ ಅವರು ನಾವು 3,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಆದರೆ ನೀವು 1,500 ಕೋಟಿ ರೂಪಾಯಿದು ಯುಟಿಲೈಸೇಷನ್ ಸರ್ಟಿಫಿಕೇಟನ್ನು ನೀವು ಕೊಟ್ಟರೆ ಅಡಿಷ್ನಲ್ 1,500 ಕೊಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರೇ. ಇದು ಗಿಮ್ಮಿಕ್ ಅಧ್ಯಕ್ಷರೇ, ನಮ್ಮ ಜನರಿಗೆ ಮೂಗ್ ಮೇಲೆ ತುಪ್ಪ ಹಾಕ್ದಂಗೆ ಅಷ್ಟೇ. ಇದು ಕಾರಣ ಕಳೆದ 2.5 ವರ್ಷದ ಪ್ರಗತಿ ಮಾಹಿತಿ, ಇದು ಸರ್ಕಾರ ಕೊಟ್ಟಿರೋ ಮಾಹಿತಿ. ಮೊನ್ನೆ ಅನ್ಸ್ಟಾರ್ಡ್ ಕ್ವೆಶ್ಚನಲ್ಲಿ ಬಂದಿರುವಂಥ ಮಾಹಿತಿ ಇದು. 2019-20 ಫಿಸಿಕಲ್ ಪ್ರೋಗ್ರೆಸ್ ಅಧ್ಯಕ್ಷರೇ 71%, 2021 4%, 21-22 0%. ಫಿಸಿಕಲ್ ಪ್ರೋಗ್ರೆಸ್ ಆಗಲಾರ್ದೆ ಹೇಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕಾಗುತ್ತೆ? ಫಿಸಿಕಲ್ ಪ್ರೋಗ್ರೆಸ್ ಆಗಲಾರ್ದೆ ಹಣ ಹೇಗೆ ಬಿಡುಗಡೆ ಆಗುತ್ತೆ? ಮತ್ತು ಇದಕ್ಕೆ ಕಾರಣನೂ ಕೂಡ ಕೊಡ್ತೀನಿ ಅಧ್ಯಕ್ಷರೇ. ಇದು ನಾನು
ಇವರು ಹಣ ಬಿಡುಗಡೆ ಮಾಡಿರೋದು ಅದು ಇದು ಅಂತ ಹೇಳ್ತಾ ಇಲ್ಲ, ಎಲ್ಲಾನು ಸರ್ಕಾರದ ಮೇಲೆ ನಾನು ಹಾಕ್ಲಿಕ್ಕೆ ಹೋಗ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮಗೆ. ನನ್ನ ಮತಕ್ಷೇತ್ರದಲ್ಲಿ ಒಂದು 5 ಕೋಟಿ ರೂಪಾಯಿದು ಶಾಲೆಯನ್ನು ಮಾಡಬೇಕು ಅಂತ ಕೇಂದ್ರದ ಗರ್ಲ್ಸ್ ಸ್ಕೂಲ್ ಅಧ್ಯಕ್ಷರೇ ನಮ್ಮ ಪಟ್ಟಣದಲ್ಲಿ ಮಾಡಬೇಕು. ಯಾಕಂದರೆ ಅದು ಮಾಡಿ ಒಂದು 50 ವರ್ಷ ಮೇಲಾಗಿದೆ, ಅದನ್ನು ಕೆಡವಿ ಹೊಸ ಸ್ಕೂಲ್ ಮಾಡಬೇಕಂತ ತೀರ್ಮಾನ ಆಯಿತು. ಅಕ್ಟೋಬರ್ 9, 2019 ಆ ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಟ್ಟಿರೋದು ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ KKRDB. ನನಗೆ ಅಪ್ರೂವಲ್ ಯಾವಾಗ ಬಂತು ಗೊತ್ತಾ ಅಧ್ಯಕ್ಷರೇ? ಅಕ್ಟೋಬರ್ 9, 2019 ಕಳಿಸಿರೋದು. ಅಪ್ರೂವಲ್ ಆಗಿರೋದು ನನಗೆ ಆಗಸ್ಟ್ 23, 2020. 10 ತಿಂಗಳು ಬರೇ ಪ್ರಪೋಸಲಿಗೆ. ಅದನ್ನು ನಾನು ಪ್ರಪೋಸಲ್ ಅಪ್ರೂವ್ ಆಗ್ತಾ ಇಲ್ಲ ಅಂದಾಗ ACS ಪ್ಲಾನಿಂಗ್ ಅವರಿಗೆ ನಾನು ಬರೆದೆ, ಯಾಕೆ ಹಿಂಗೆ ವಿಳಂಬ ಆಗ್ತಾ ಇದೆ ಅಂತ. ಅವರು ಪತ್ರ ಬರೆದಾಗ ಅವರು ಯಾಕೆ ವಿಳಂಬ ಆಗ್ತಾ ಇದೆ ಅಂತ ವಿವರಣೆ ಕೇಳಿದಾಗ ಇಮಿಡಿಯೇಟ್ ಆಗಿ 3-4 ಡೇಸ್ನಲ್ಲಿ ಅಪ್ರೂವ್ ಮಾಡಿ ಕಳಿಸ್ತಾ ಇದ್ದಾರೆ. ಇದು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡಿಲೇ? ಸರ್ಕಾರ ದುಡ್ಡು ಕೊಟ್ಟಿದೆ, ಶಾಸಕನಾಗಿ ನಾನು ಪ್ರಸ್ತಾವನೆ ಕಳಿಸಿದ್ದೀನಿ. 10 ತಿಂಗಳು KKRDB ಕಚೇರಿನಲ್ಲಿ ಇಟ್ಕೊಂಡು ಕೂತ್ಕೋತಾರಲ್ಲ, ಅದಾದ್ಮೇಲೆ ಅವ್ರ ಮೇಲೆ ಆಕ್ಷನ್ನೂ ಇಲ್ಲ, ಮತ್ತೆ ಖರ್ಚಾಗಲ್ಲ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಿಗೋಲ್ಲ, ನಮ್ಮ ಭಾಗದ ಜನರಿಗೆ 3,000 ಕೋಟಿ ರೂಪಾಯಿ ಸಿಗೋದಿಲ್ಲ. ಇದಕ್ಕೆ ಯಾಕೆ ಆಕ್ಷನ್ ತಗೋತಾ ಇಲ್ಲ? KKRDB ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಧ್ಯಕ್ಷರೇ, ಈಗ ತುಕ್ಕಿಡ್ದೋಗ್ಬಿಟ್ಟಿದೆ ಆಡಳಿತಕ್ಕೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪಾಪ ಅಧ್ಯಕ್ಷರಾಗಿ ಆದರ್ಶ ನಮ್ಮ ಅಪ್ಪುಗೌಡರು ಭಾಳ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದರೆ ಅಧಿಕಾರಿಗಳೇ ಹ್ಯಾಂಡಿಕ್ಯಾಪ್ ಮಾಡಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಯಾರಿಗಾನ? ಈಗ ಗೌರ್ಮೆಂಟ್ ಏನು ಹೇಳುತ್ತೆ, ಕರೋನಾನಲ್ಲಿ ಏನೂ ಕರಪ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇರ್ ಹ್ಯಾಸ್ ಬೀನ್ ನೋ ಕರಪ್ಷನ್ ಇನ್ ಕರೋನಾ. ಇದು ಒಂದು ವರದಿ ಇದೆ ಅಧ್ಯಕ್ಷರೇ, ವಿಜಯ ಕರ್ನಾಟಕದ ಆಗಸ್ಟ್ 21 ವರದಿ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಕೋವಿಡ್ ಉಪಕರಣ ಖರೀದಿ ಗೋಲ್ಮಾಲ್. ಒಂದು ಪ್ಯಾರಾಗ್ರಾಫ್ ಅಷ್ಟೇ ಓದ್ತೀನಿ ಅಧ್ಯಕ್ಷರೇ. ಆಕ್ಸಿಜನ್ ಉತ್ಪಾದನಾ ಘಟಕ, CT ಸ್ಕ್ಯಾನ್ ಯಂತ್ರ, ವೆಂಟಿಲೇಟರ್ಗಳು ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಖರೀದಿಗೆ ಮೇನಲ್ಲಿ ಕರೆದ ಟೆಂಡರ್ಗಳು ಸರ್ಕಾರದ ಅನುಮೋದನೆ ಪಡೆಯದೆ ಮನಸ್ಸಿಗೆ ಬಂದಂತೆ ಕರೆಯಲಾಗಿದೆ. ಟೆಂಡರ್ಗಳನ್ನು ಪಾರದರ್ಶಕವಾಗಿ ಆಹ್ವಾನಿಸಿಲ್ಲ. ಸರ್ಕಾರದ ಪೂರ್ವ ಅನುಮೋದನೆ ಪಡೆಯಬೇಕಿದ್ದರೂ ಅದನ್ನು ಪಾಲಿಸಿಲ್ಲ ಎನ್ನುವುದು ಯೋಜನಾ ಕಾರ್ಯಕ್ರಮ ಸಂಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಹಿರಿಯ ಅಧಿಕಾರಿಗಳೊಬ್ಬರು KKRDB ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಉಲ್ಲೇಖಿಸಿದ್ದಾರೆ. ಇಟ್ ಈಸ್ ನಾಟ್ ವಾಟ್ ಕಾಂಗ್ರೆಸ್ ಈಸ್ ಅಲೆಜಿಂಗ್. ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಿಯಾಂಕ್ ಅವರು ಹೇಳ್ತಾ ಇದ್ದಾರೆ, ಅವತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದೊಂದು ನಿಮಿಷನೂ ಮಹತ್ವದಾಗಿತ್ತು. ಆಕ್ಸಿಜನ್ ಪರ್ಚೇಸ್ ಮಾಡುವಂಥದ್ದು ಇರ್ಬೋದು, ರೆಮಿಡಿಸಿವಿರ್ ಇಂಜೆಕ್ಷನ್ ಇರ್ಬೋದು, ಅಥವಾ ಕಾನ್ಸಂಟ್ರೇಟರ್ ಇರ್ಬೋದು. ಅವಾಗ ನಾವು ಎಲ್ಲ MLAಗಳನ್ನ ಕಲಬುರಗಿ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಲೋಕಸಭಾ ಸದಸ್ಯರನ್ನ ಕೂಡಿಸಿ ನಾವು ಬೆಂಗಳೂರಲ್ಲಿ ಟೆಂಡರ್ ಮಾಡಿ ಏನು ಪ್ರೈಸ್ ತೊಗೊಂಡಿದ್ರು, ಆ ಪ್ರೈಸು ಮತ್ತು ಆ ಮೇಕು ಮತ್ತು ಮಾಡಲು ಅದಕ್ಕೆ ಮ್ಯಾಚ್ ಆಗುವಂಗೆ ಮಾಡಿ ತಗೊಳ್ಳಿ, ಸಮಯ ಉಳಿತಾಯ ಮಾಡಿ. ಎಷ್ಟೇ ಮಾಡಿದ್ರೆ 15 ದಿವಸ ನಾವು ಟೈಮ್ ಕೊಡಬೇಕಿತ್ತು. ಮಿನಿಮಮ್ ಶಾರ್ಟ್ ಟರ್ಮ್ ಟೆಂಡರ್ ಕರೆದ್ರು 30 ಡೇಸ್ ಆದರೂ ಟೈಮ್ ಕೊಡಬೇಕಿತ್ತು ಲಾಂಗ್ ಟರ್ಮ್ ರೆಗ್ಯುಲರ್ ಟೆಂಡರ್ದಲ್ಲಿ. ಅದೆಲ್ಲ ನಿಮ್ಗೆ ಗೊತ್ತಿದೆ ಅವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದನ್ನು. ಸಪೋಸ್ ಅದನ್ನು ಬಿಟ್ಟು ಏನಾದರೂ ಅವ್ಯವಹಾರ ಮಾಡಿದ್ರೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ನೇತೃತ್ವದಲ್ಲೇ ಮಾಡಿರುವಂಥದ್ದು, ಯಾರೂ ಶಾಸಕರದಲ್ಲಿ ಭಾಗವಹಿಸಿಲ್ಲ. ಅವತ್ತು ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಬೆಂಗಳೂರಲ್ಲಿ ಟೆಂಡರ್ ಕರೆದು ಮಾಡಿರುವಂಥ ಅಮೌಂಟ್ಗೆ ಮ್ಯಾಚ್ ಮಾಡಿ ತೊಗೊಂಡಿದ್ದಾರೆ. ಅದು ತಪ್ಪು ಸಂದೇಶ ಹೋಗಬಾರ್ದು. ಇಲ್ಲ ಸರ್, ಬಹುಶಃ ಪ್ರಿಯಾಂಕ್ ಅವರೇ, ಇವಾಗ ಆಗಿದ್ದು ಕೋವಿಡ್ ಇರ್ಬೋದು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಇರ್ಬೋದು, ಬೇಸಿಕ್ಕಾಗಿ ಇವಾಗ ಏನು ಪ್ರಸ್ತಾಪ ವಿಚಾರ ಅಭಿವೃದ್ಧಿ ಬಗ್ಗೆ ಇದೆ, ಅದ್ರ ಮೇಲೆ ಒಂದು ಸ್ವಲ್ಪ ಬೆಳಕು ಚೆಲ್ಬಿಟ್ರೆ ಸ್ವಲ್ಪ ಕನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಇನ್ನೂ 5-6 ಜನ ಇದ್ದಾರೆ. ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಮಾತಾಡ್ತಾ ಇರೋದು ಪ್ಯೂರ್ಲಿ ಕಲ್ಯಾಣ ಕರ್ನಾಟಕದ ಅನುದಾನದ ಬಗ್ಗೆ. ನಾನು ಯಾವುದೇ ಕರೋನಾ ನಿಯಂತ್ರಣದಾಗಲಿ ಬೇರೆ ಹಣ ಎಲ್ಲಿಂದ ತಂದಿರೋದು ನಾನು ಹೇಳ್ತಾ ಇಲ್ಲ. ಮಾನ್ಯ ನಿರಾಣಿ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅದು ಸತ್ಯ ಇದೆ. 4Aಗೆ ತಾವು ಮಾಡಿದ್ರಿ, ಕರೆಕ್ಟಾ ಸರ್? ಅದು ಅವರೇ ಒಪ್ಕೊಂಡಿದ್ದಾರೆ. 4Aಗೆ ಅವರೇ ಅನುಮತಿ ಕೊಟ್ಟಿದ್ದು ಸರ್ಕಾರದಿಂದ ಅಂತ. ಅದನ್ನು ಬಾಹಿರವಾಗಿ ಟೆಂಡರ್ ಕರೆದಿರೋದು ಅಂತ ಮಾಹಿತಿ ಇದು.
ನೀವೇನು ಮಾರ್ಗಸೂಚಿಗಳು ಹಾಕಿದ್ದೀರಾ ಆ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿಬಿಟ್ಟು ಈ ಟೆಂಡರ್ ಕರೆದಿದ್ದಾರೆ ಅಧಿಕಾರಿಗಳು ಅಂತ ಇದು ಪತ್ರಿಕೆಯನ್ನ ಅಷ್ಟೇ ಇಲ್ಲ. ಇವಾಗ ಅದನ್ನ ನಿಮ್ಮ ಡಿಸ್ಟ್ರಿಕ್ಟ್ ಮೀಟಿಂಗ್ಸ್ ನಲ್ಲಿ ನೀವು ರೆಗ್ಯುಲರ್ ಆಗಿ ಕರೆದಂತ ಸಂದರ್ಭದಲ್ಲಿ ನೀವು ಮಾಡ್ಕೊಂಡಿರ್ತೀರಿ. ನಿಮ್ಮ ಡಿಸ್ಟ್ರಿಕ್ಟ್ ಮೀಟಿಂಗ್ಸ್ ನಲ್ಲಿ ನಿಮ್ಮ ಕೋವಿಡ್ ಮೀಟಿಂಗ್ಸ್ ನಲ್ಲಿ ನೀವು ಮಾಡಿರ್ತೀರಿ. ವಿಶೇಷವಾಗಿ ನೀವೇನು ವಿಚಾರ ಕೊಟ್ಟಿದ್ದೀರಿ ಅಭಿವೃದ್ಧಿ ಬಗ್ಗೆ ಇದೆಲ್ಲದನ್ನು ಕೂಡ ಇದು ಅಭಿವೃದ್ಧಿ ದುಡ್ಡಲ್ವಾ? KKRDB ಇಂದಾನೆ ಫಂಡಿಂಗ್ ತಗೊಂಡಿರೋದು ಇದು. ಆಮೇಲೆ ಅವ್ರೇನ್ ಹೇಳ್ತಾರೆ, ನಾನು ಅವ್ರಿಗೆ ಅದಕ್ಕೆ ತಕರಾರಿಲ್ಲ ನಂದು. ಆಮೇಲೆ ನನ್ನ ದಾಖಲೆಗಳು ಏನಿದೆ, ನಾನೇನು ಯಾವುದೋ ಮಾಧ್ಯಮದ ಅಷ್ಟೇ ನಾನು ಕೊಡ್ತಾ ಇಲ್ಲ. ಇಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಡಿ, ಇದೇನೇನಿದೆ ನಾನು ಹೇಳ್ತೀನಿ. ವಿಷಯ ಏನು ಅಂದ್ರೆ, ನಿಮಗೆ 3,000 ಕೋಟಿ ನೀವು ಏನು ಕೇಳಬೇಕು ಅಂತಿದ್ರಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಗಿಸಿ. ಸೊ ದಟ್ ಇವನ್ನೆಲ್ಲವನ್ನೂ ಕೂಡ ಸರ್, ಮೈ ಡಿಮಾಂಡ್ ಇಸ್ ನಾಟ್ 3,000 crores. ಯಾರು ಹೇಳಿದ್ದು ನಮ್ಮ ಡಿಮಾಂಡ್ 3,000 crores ಅಂತ? ತಾವು ಹೇಳ್ತಾ ಇದ್ರಿ 3,000 ಕೋಟಿ ಸಿಕ್ಕಿಲ್ಲ ಅಂತ ಹೇಳಿ. ಇಲ್ಲ ಸರ್, ನಾನು ಡಿಮಾಂಡೇ ಮಾಡಿಲ್ಲ. ಅದು ಅವ್ರು ಮಾಡಿದ್ರು ಎಲ್ಲರೂ ನಿಮ್ ಕಡೆಯಿಂದ. ಇಲ್ಲ, ನೀವು 5,000 ಕೊಟ್ಟರು ಸ್ವಾಗತ ಮಾಡ್ತೀನಿ ಅಧ್ಯಕ್ಷರೇ. 3,000 ಬೇಕಂತ. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ 17ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಹೋದಂತ ಅದು ಹಿಂದೆ ಈಗ ಕಲ್ಯಾಣ ಕರ್ನಾಟಕ ಅಲ್ಲಿ ವಿಮೋಚನಾ ದಿನಾಚರಣೆಗೆ ಹೋದಂಥ ಸಂದರ್ಭದಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರಾರಂಭದಲ್ಲಿ 1,000 ಕೋಟಿ ಕೊಡ್ತಾಯಿದ್ರು. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ನಿಯೋಗ ಹೋಗಿದ್ವು. ಆವಾಗ 1,500 ಕೋಟಿ ರೂಪಾಯಿ ಹೆಚ್ಚು ಮಾಡಿದರು. ಅದಾದಮೇಲೆ ಈಗೇನು ಮೊನ್ನೆ ನಮ್ಮ ಬೊಮ್ಮಾಯಿ ಸಾಹೇಬರು 3,000 ಕೋಟಿ, ನಾನಿನ್ನೂ 1,500 ಕೋಟಿ ಹೆಚ್ಚು ಕೊಡ್ತೇನೆ, ನೀವು ಖರ್ಚು ಮಾಡಿ ಅಂತ ಹೇಳ್ತಾರೆ. ದುಡ್ಡೇ ಕೊಡ್ತಾ ಇಲ್ಲ, ಖರ್ಚಲ್ಲಿಂದ ಮಾಡೋದು. ಮತ್ತೆ ಈಗೆಲ್ಲ ನಮ್ಮ ಪ್ರಿಯಾಂಕಾ ಅವರು ಕೋಟ್ ಮಾಡ್ತಾ ಇದ್ದಾರೆ, ಕೊರೋನಾಗೆ ಸಂಬಂಧಪಟ್ಟಂತ ಮೆಟೀರಿಯಲ್ ಖರೀದಿ ಮಾಡಿದ್ದೆ KKRDB ದುಡ್ಡಲ್ಲಿ. ಅದರ ಬಗ್ಗೆ ಅವರು ಕೋಟ್ ಮಾಡ್ತಾ ಇದ್ದಾರೆ. ಕೊರೋನಾ ಕಡೆ ಹೋಗ್ತಾ ಇಲ್ಲ. ಕೊರೋನಾದ ಇಕ್ವಿಪ್ಮೆಂಟ್ಸ್ ಖರೀದಿ ಮಾಡಿರುವಂತದ್ದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ದಿಂದ, ಸೆಂಟ್ರಲ್ ಗೌರ್ಮೆಂಟ್ದಿಂದ ಗೌರವಾನ್ವಿತ ಪ್ರೈಮ್ ಮಿನಿಸ್ಟ್ರು ಮತ್ತು ನಮ್ಮ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ 33% ನಮ್ಮ ಡಿಸ್ಟ್ರಿಕ್ಟ್ ಮಿನರಲ್ ಫಂಡನ್ನು ನೀವು ಕೋವಿಡ್ಗೆ ಉಪಯೋಗ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಜಿಯೋ ಮಾಡಿದರು. ಆ ಜಿಯೋ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ 180 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇತ್ತು. ಅದ 180 ಕೋಟಿಯಲ್ಲಿ 30% ಕೋವಿಡ್ಗೆ ಉಪಯೋಗ ಮಾಡಿದ್ದಿದೆ. ನಾನು DMF ಬಗ್ಗೆ ಮಾತಾಡ್ತಾ ಇಲ್ಲ, ಕೊರೋನಾದ ನಿಯಂತ್ರಣದ ಬಗ್ಗೆ ಮಾತಾಡ್ತಾ ಇಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಟೆಂಡರ್ ಕರೆಯೋದ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಟ್ ಈಸ್ ವೆಲ್ ವಿತ್ ಇನ್ ದ ಸ್ಕೋಪ್ ಆಫ್ ಏನು ನೀವೇನು ಚರ್ಚೆಗೆ ನಮ್ಗೆ ಕೊಟ್ಟಿದ್ದೀರಾ, ಇಟ್ಸ್ ವೆಲ್ ವಿತ್ ಇನ್ ದ ಸ್ಕೋಪ್. ಇದು ಯಾಕೆ ಹೇಳ್ತಾ ಇದ್ದೀನಿ, ಮಾನ್ಯ ನಿರಾಣಿ ಸಾಹೇಬ್ರು ಹೇಳಿದ್ದು ಕರೆಕ್ಟ್ ಇದೆ. 4Aಗೆ ಅವರು ತೀರ್ಮಾನ ಮಾಡಿದ್ರು, ಅದಕ್ಕೇನೂ ಆಕ್ಷೇಪ ಇಲ್ಲ. ಇಲ್ಲಿ 2 ಖಾಸಗಿ ಸಂಸ್ಥೆಗಳು ಯಾರು ಬಿಡ್ ಮಾಡಿದ್ರು ಅಧ್ಯಕ್ಷರೇ, ಅದಕ್ಕೆ ಅವರು ಸರ್ಕಾರಕ್ಕೆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಇದು ನನ್ನ ದಾಖಲೆ ಅಲ್ಲ, ಮಾಧ್ಯಮವ್ರ ದಾಖಲೆ ಅಲ್ಲ, ಸರ್ಕಾರದ ದಾಖಲೆಗಳಿದು. ಅವರು ಆ ಖಾಸಗಿ ಸಂಸ್ಥೆಗಳ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಅವರು ಟೆಂಡರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಡಿಸ್ಕ್ರಪೆನ್ಸೀಸ್ ಇದೆ, ಲೋಪಗಳಿದೆ, ಇದು ಮ್ಯಾಲಿಫೈಡ್ ಇದೆ, ಇದ್ರ ಇಂಟೆನ್ಷನ್ ಸರಿ ಇಲ್ಲ ಅಂತ ಅವರು ದೂರು ಕೊಡ್ತಾರೆ ಸರ್ಕಾರಕ್ಕೆ. ಆವಾಗ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಮಾಹಿತಿ ತರಿಸ್ತಾರೆ. ಮಾಹಿತಿ ತರಿಸಿದ ಮೇಲೆ ಸರ್ಕಾರದಿಂದ ಒಂದು ಫೈಲ್ ಪುಟಪ್ ಆಗುತ್ತೆ. ಏನಂತ, ಸರ್ಕಾರದ ಕೋವಿಡ್ ಹಿನ್ನೆಲೆಯಲ್ಲಿ ಕೋವಿಡ್ ಸಂಬಂಧಿತ ಪರಿಕರಗಳನ್ನು ಖರೀದಿಸಲು ಹಲವು ನಿರ್ಬಂಧಗಳನ್ನು ವಿಧಿಸಿ 4A ವಿನಾಯಿತಿ ನೀಡಿದ್ದರೂ ಸದರಿ ಆದೇಶವನ್ನು ಪಾಲಿಸಿ ಖರೀದಿಸಲು ಕ್ರಮ ವಹಿಸಿರುವುದಿಲ್ಲ. ತಾವು ಹೇಳಿರೋದು 4A ಕರೆಕ್ಟ್ ಸರ್. ಆದರೆ ಸರ್ಕಾರ ದಾಖಲೆ ಏನು ಹೇಳ್ತಾ ಇದೆ, ಅದು 4Aದು ನಾವು ಅವಕಾಶ ಮಾಡಿಕೊಟ್ರು ಕೂಡ ಅದಕ್ಕೆ ನೀವು ಪಾಲನೆ ಮಾಡಿಲ್ಲ. ಕೇವಲ ಪತ್ರದ ಮುಖೇನ ಮಾತ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತೀರಾ, ಟೆಂಡರ್ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿರುವುದಿಲ್ಲ. ಸರ್ಕಾರ ಅನುಮೋದನೆ ನೀಡುವ ಮೊದಲೇ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಪ್ರಸ್ತಾವನೆಯಲ್ಲಿ ತಿಳಿಸಿರುತ್ತಾರೆ. ಹಾಗಿದ್ದಲ್ಲಿ ಸರ್ಕಾರದ ಅನುಮೋದನೆ ಅಗತ್ಯವಿಲ್ಲವೆಂದು ಭಾವಿಸಿದಂತಿದೆ. ಟೆಂಡರ್ಗಳನ್ನು ಪಾರದರ್ಶಕವಾಗಿ ಆಹ್ವಾನಿಸದೆ ಇರುವ ಬಗ್ಗೆ ದೂರುಗಳಿಂದ ಸ್ಪಷ್ಟಪಡುತ್ತದೆ. ಟೆಂಡರ್ನಲ್ಲಿ ಖರೀದಿಸುವ
ಖರೀದಿಸುವ ಮೊತ್ತವು ಸುಮಾರು 152.36 ಕೋಟಿಗಳಿಗಿಂತ ಹೆಚ್ಚು ಇರುವುದರಿಂದ ನಿಯಮಾನುಸಾರ ಸರ್ಕಾರ ಪೂರ್ವ ಅನುಮೋದನೆ ಪಡೆಯಬೇಕಾಗುತ್ತದೆ. ಆದರೆ ಪಾಲಿಸುವ ಮನಸ್ಸಿದ್ದಂತೆ ಕಂಡುಬರುವುದಿಲ್ಲ. ಇದು ಸರ್ಕಾರದ ದಾಖಲೆ. 150 ಕೋಟಿ ರೂಪಾಯಿ ಫೋರೆ ಮಾಡಿದ್ರೂ ಕೂಡ ನಿಮಗೆಲ್ಲ ರೀತಿಯಾಗಿ ನಾವು ಅನುಕೂಲ ಮಾಡಿಕೊಟ್ರ ಕೂಡ KKRDB ಅಧಿಕಾರಿಗಳು ನಿಯಮ ಪಾಲನೆ ಮಾಡಿಲ್ಲ ಅಂತ ಸರ್ಕಾರದವರೇ ಹೇಳ್ತಾ ಇರೋದು, ನಾನಲ್ಲ. ಇದು ಒಂದು ಕಡೆ ಆದರೆ ಯಾದಗಿರಿನಲ್ಲಿ ಪ್ರೀ ಬಿಡ್ ಟೆಂಡರಿಗೆ ಸೇಮ್ ಇದಕ್ಕೆ ಡಿಸ್ಕ್ರಪೆನ್ಸೀಸ್ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಉತ್ತರ ಕೂಡ ಸರ್ಕಾರ ಕೊಟ್ಟಿದೆ ಇದೇ ಇದರಲ್ಲಿ. ಕೊಪ್ಪಳದ ಅಧ್ಯಕ್ಷರೇ, ಕೊಪ್ಪಳದಲ್ಲಿ ಕೂಡ ಇದೇ ನಡೆದಿದೆ, ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು DC ಅವರು ಪತ್ರ ಬರೆದಿದ್ದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಇದು ಮಾನ್ಯ ನಿರಾಣಿ ಸಾಹೇಬರು ಉತ್ತರ ಕೊಡಬೇಕಾದ್ರೆ ಇದೆಲ್ಲ ತರಿಸ್ಕೊಂಡು ನೋಡ್ಕೊಳ್ಳಿ ಸರ್. ನಾವೇನು ಅವ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಆದಾಗಿಂದ ಸ್ವಲ್ಪ ಕೆಲಸ ನಡೆದಿದೆ ಅಧ್ಯಕ್ಷರೇ, ಅದ್ರ ಬಗ್ಗೆ ಇದು ಇಲ್ಲ. ಆದರೆ ಇದು ಅಧಿಕಾರಿಗಳು ಮಾಡಿದಂಥ ಇದಕ್ಕೆ ಹೊಣೆ ಯಾರು? ನಾವು ಸರ್ಕಾರಕ್ಕೆ ಕೇಳಲೇಬೇಕಲ್ಲ. ಮತ್ತು ವಿಶೇಷವಾಗಿ ಅಧ್ಯಕ್ಷರೇ, ಬರೀ ಪ್ರೊಕ್ಯೂರ್ಮೆಂಟ್ನಲ್ಲಿ ಅಷ್ಟೇ ಅಲ್ಲ, KKRDBನಲ್ಲಿ ಸಾಕಷ್ಟು ಹಗರಣಗಳಾಗಿವೆ. ಇನ್ನೂ ಒಂದು ಏನಂದರೆ ಅಧ್ಯಕ್ಷರೇ, ನಮ್ಮ ವರ್ಕ್ಸ್ ಏನಾಗುತ್ತೆ, ಕೆಲಸಗಳೇನಾಗುತ್ತೆ, ಬಿಲ್ ಕೊಡೋಕ್ಕಿಂತ ಮುಂಚೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಂಪಲ್ಸರಿ ಅಧ್ಯಕ್ಷರೇ. ಒಬ್ಬರು ಥರ್ಡ್ ಪಾರ್ಟಿ ಅವರ ಕನ್ಸಲ್ಟೆನ್ಸಿ ಫೀ ಸಿಕ್ಕಿಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ದೂರು ನೀಡ್ತಾರೆ. ನಾವು ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡಿದ್ರೂ ಕೂಡ ನಮಗೆ ಕನ್ಸಲ್ಟೆನ್ಸಿ ಫೀ ಸಿಗ್ತಾ ಇಲ್ಲ, ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಒಂದು ದೂರು ಕೊಡ್ತಾರೆ. ಅದ್ರ ಮೇಲೆ ಸಾಕಷ್ಟು ತನಿಖೆ ಆಗ್ತದೆ. ಅದೆಲ್ಲನೂ ಕೂಡ ಬೇಕಾದರೆ ಸರ್ಕಾರಕ್ಕೆ ನಾನು ಸಲ್ಲಿಸ್ತೀನಿ. ಇದು ಆ್ಯಕ್ಚುಲಿ ಸರ್ಕಾರ ಹತ್ರ ಇರಬೇಕಾಗಿರೋ ಮಾಹಿತಿ. ಅವ್ರೇನು ಹೇಳ್ತಾರೆ ಅಧ್ಯಕ್ಷರೇ, ಇದೆಲ್ಲನೂ ಈ ಪ್ರಸ್ತಾವನೆಗಳನ್ನು ನೋಡಿದ ಮೇಲೆ ಮೇಲ್ನೋಟಕ್ಕೆ ಇದು ಬಹಳ ಗಂಭೀರವಾದಂಥ ಆರೋಪಗಳಿದೆ. 8/7/2021 ಸರ್ಕಾರದವರು ಏನು ಬರೀತಾರೆ ಅಂದರೆ, ಮಂತ್ರಿಗಳಿಗೆ ಈ ಆರೋಪಗಳು ಬಹಳ ಗಂಭೀರವಾಗಿದೆ, ಈ ವಿಷಯದ ಬಗ್ಗೆ ACBಗೆ ತನಿಖೆ ನಡೆಸಲು ಸೂಚಿಸಬಹುದಾಗಿದೆ, ACBಗೆ ತನಿಖೆ ಮಾಡಬಹುದು ಅಂತ ಕರೆದು ಕಳಿಸ್ತಾರೆ. ಆದರೆ ದುರ್ದೈವ ಅಧ್ಯಕ್ಷರೇ, ಮಂತ್ರಿಗಳು ಅವಾಗ ಇಚ್ಛಾಶಕ್ತಿ ತೋರಿಸಿಲ್ವೋ ಅಥವಾ ಏನು ಕಾರಣಗಳು ಗೊತ್ತಿಲ್ಲ. ಅವಾಗ ಮುನಿರತ್ನ ಸಾಹೇಬ್ರು ಇರಲಿಲ್ಲ ಅನ್ಸುತ್ತೆ. ಅವ್ರೇನು ಬರೆದು ಕಳಿಸ್ತಾರೆ ಅಂದರೆ, ಪ್ರಸಕ್ತ ಸಂಬಂಧಪಟ್ಟದವರಿಗೆ ನಿಯಮಾನುಸಾರವಾಗಿ ಶುಲ್ಕ ಪಾವತಿ ಆಗಿದೆಯಾ ಇಲ್ಲ ನೋಡ್ಕೊಂಡು ಬಿಡಿ ಅಂತ ಕಳಿಸ್ತಾರೆ. ಅಲ್ಲೇ ಡ್ರಾಪ್ ಆಗಿಬಿಟ್ಟಿದೆ. ವೆನ್ state government officials themselves are telling that this should be given to ACB, ಮಂತ್ರಿಗಳು ಶುಲ್ಕ ಪಾವತಿ ಆಗಿದೆಯಾ ಇಲ್ಲ ನೋಡ್ಬಿಡಿ, ಕನ್ಸಲ್ಟೆನ್ಸಿ ಫೀ ಕೊಟ್ಟಿದೆಯಾ ಇಲ್ಲ ಅಂತ ನೋಡ್ಬಿಡಿ ಅಂತ ಹೇಳ್ತಾರೆ. ಮತ್ತೆ ನೀವು ಹೇಳ್ತೀರಾ ಹಗರಣ ನಡೆದಿಲ್ಲ ಅಂತ. ಇವೆಲ್ಲನೂ ನಿಮ್ಮದೇ ದಾಖಲೆ. ಕರೋನಾನಲ್ಲಿ ಕರಪ್ಷನ್ ಇಲ್ಲ, ಆಯಿತು ಕರಪ್ಷನ್ ಇಲ್ಲ, ಟೆಂಡರ್ ವಾಪಸ್ ತಗೊಂಡಿದ್ದಾರೆ ಅಂತ ನಾಳೆ ಸರ್ಕಾರ ಉತ್ತರ ಕೊಡುತ್ತೆ. ಬಟ್ ದ ಇಂಟೆನ್ಷನ್ ವಾಸ್ ದೇರ್. ವೆನ್ ದ ಸೆಡ್ ಅಫಿಷಿಯಲ್ಸ್ ಇಂಟೆನ್ಷನ್ ವಾಸ್ ಮ್ಯಾನಿಫೈಡ್, ವಾಟ್ ಆಕ್ಷನ್ ವಾಸ್ ಟೇಕನ್? ಓಕೆ, ಕನ್ಕ್ಲೂಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನು ಇಲ್ಲ ಅಧ್ಯಕ್ಷರೇ, ಬಿಟ್ಬಿಡ್ತೀನಿ ಅಧ್ಯಕ್ಷರೇ. ಪ್ಲೀಸ್ ಡೋಂಟ್ ಎಂಬಾರಸ್ ಅಸ್ ಅಧ್ಯಕ್ಷರೇ. ಇಲ್ಲ, ನಾನು ಕೈ ಜೋಡಿಸಿ ಕೇಳ್ಕೊತೀನಿ. ಇಲ್ಲ, ಯಾಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಲಾಸ್ಟ್ ಡೇ ತಗೊಂಡು ಬಂದಿದ್ದೀರಾ. ದಯಮಾಡಿ ಇಲ್ಲ, ಫಸ್ಟ್ ಡೇ ನೀವು ಫಸ್ಟ್ ಆಫ್ ಆಲ್ ಲಾಸ್ಟ್ ಡೇ ತಗೊಂಡು ಬಂದಿದ್ದೀರಾ. ಮತ್ತೆ ನೀವು ಈಗ ನಾಳೆ ಬೇರೆ ಡೆಲ್ಲಿಯಿಂದ ಯಾರೋ ಬರ್ತಾ ಇದಾರೆ ಅಂದ್ಬಿಟ್ಟು ನಮಗೆ ನೀವು ನಿರ್ಬಂಧ ಹಾಕ್ಬಿಟ್ಟು ಮಾತಾಡಿರೋರು ಎಷ್ಟು ಜನ ಅಷ್ಟೇ ಮಾತಾಡಿರೋದು ಕಲ್ಯಾಣ ಕರ್ನಾಟಕದ ಬಗ್ಗೆ. ಅದಕ್ಕೆ ಹೇಳೋದು, ಇನ್ನ 4-5 ಜನ ACB ತನಿಖೆನೂ ಬೇಡ, ಕಲ್ಯಾಣ ಕರ್ನಾಟಕ ಅದು ಬೇಡ. ನೀವು ಬಿಡ್ತೀರಾ? ಇಲ್ಲ, ಮಾತಾಡ್ಲಿ ಅಧ್ಯಕ್ಷರೇ. ಅವರೆಲ್ಲ ನಿಮ್ ಟೈಮ್ ಅವ್ರಿಗೆ ಕೊಡ್ತೀರಾ? ಎಕ್ಸ್ಟೆಂಡ್ ಮಾಡಿ ಮುಂದಿನ ವಾರ ಹಾಕಿ. ನಾನು ಅವಾಗಲೇ ಕೇಳ್ಕೊಂಡಿದ್ದೀನಿ. NEP ಚರ್ಚೆ,
ಇನ್ನು ಅಜೆಂಡಾದಲ್ಲಿ 4-5 ವಿಚಾರ ಸರ್ ಇದೆ. ಮಾತಾಡ್ಲಿ, ಇನ್ನ 7 ದಿನ ಮುಂದೆ ಮಾಡಿ ಬೇಕಿದ್ರೆ. ಇವಾಗ ಫಸ್ಟ್ ಇದನ್ನು ಕನ್ಕ್ಲೂಡ್ ಮಾಡಿ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ತುಂಬಾ ಮುಖ್ಯವಾದ ವಿಷಯವನ್ನು ಮಾತನಾಡ್ತಾ ಇದ್ದಾರೆ, ಅವಕಾಶ ಮಾಡಿಕೊಡಿ. ಅಲ್ಲ, ವಿರೋಧ ಪಕ್ಷ ನಾಯಕರು ಒಪ್ಕೊಂಡಿರೋದು ನಮ್ಮ ಸದಸ್ಯರಿಗೆ ಹೇಳ್ತೀನಿ 1.5 ಗಂಟೆಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ತಾವು ದಯಮಾಡಿ ಪ್ರಿಯಾಂಕಾ ಅವರೇ ಪ್ಲೀಸ್ ಕೋಆಪರೇಟ್. ಸರ್, ತಮ್ಮಿಂದ ಬಹಳ ನಿರೀಕ್ಷೆ ಇದೆ. ಅಶೋಕ್ ಸಾಹೇಬ್ರೆ, ನೀವೇ ನಮ್ಗೆ ಕಟ್ ಮಾಡ್ಬಿಟ್ರೆ. ಮಾನ್ಯ ನಾಯಕರು ಅವ್ರು ಹೇಳಿದ್ದು ಇಲ್ಲ, ಅವ್ರು ಹೇಳಿದ್ದು 1:15ಗೆ ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂತ ಅವ್ರು ಹೇಳಿದ್ದು, ನಾನು ಹೇಳಿಲ್ಲ. ಇನ್ನೂ ಒಂದು ಲೆಟರ್ ಬರ್ದಿದ್ದಾರೆ. ನಾವು ಮಾತಾಡಿ ಒಂದೇನು ಅಬ್ಜೆಕ್ಷನ್ ಒಂದು ವಾರ ಮುಂದೆ ಅವ್ರು ಹೇಳಿದ್ದು. ಇನ್ನ 7 ದಿನ ಒಂದೇ ನಿಮಿಷ ಕೂಡ ಹೇಳಿದ್ದಾರೆ. ಒಂದೇ ನಿಮಿಷ ಶಿಕ್ಷಣ ನೀತಿ ಬಗ್ಗೆ ನಾನು ಮಾತಾಡಬೇಕು, ಬಹಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವಕಾಶ ಕೊಡಿ. ಶಿಕ್ಷಣ ನೀತಿಗೋಸ್ಕರ ಇದನ್ನ ನಾನು 1.5 ಗಂಟೆಗೆ ಮುಗಿಸ್ಕೊಡ್ತೀನಿ ನಿಮಗೆ. 1:15 ಅಷ್ಟು ನೀವು ಇನ್ನೂ ಒಂದು ವಾರ ಮುಂದೆ ಹಾಕ್ಬಿಡಿ ಸರ್, ಎಲ್ಲಾನು ಮುಗಿಸ್ಬಿಡ್ಬೋದು. ಅದೆಲ್ಲ ನಮ್ಮ ಪ್ರಿಯಾಂಕಾ ಅವರೇ ಕಂಟಿನ್ಯೂ ಮಾಡಿ. ಅಶೋಕ್ ಅವರೇ ಹೇಳಿದ್ದು, ಪ್ರಿಯಾಂಕಾ ಅವರೇ ಸದನದಲ್ಲಿ ದೀರ್ಘ ಭಾಷಣ ಮಾಡೋದು ಸಂಸದೀಯ ಪಟು ಅಲ್ಲ. ದೀರ್ಘವಾದ ವಿಷಯವನ್ನ ಕಡಿಮೆ ಸಮಯದಲ್ಲಿ ಹೇಳ್ತಾರಲ್ಲ, ಅದನ್ನ ನಿಜವಾದ ಸಂಸದೀಯ ಪಟು ಅಂತಾರೆ. ಅದು ನೀವಾಗಿ ಅಂತ ರಾಜೀವ್ ಅವರು ಸರ್ ಇಂಡಿಪೆಂಡೆಂಟ್ ಇದ್ದಾಗ ಬಹಳ ಚೆನ್ನಾಗಿ ಸೇರಿದ್ರು. ಈಗ ಚಾಣಕ್ಯ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಸೇರ್ಬಿಟ್ಟು. ಈಗ ಅವ್ರು ಇಂಡಿಪೆಂಡೆಂಟ್ ಇದ್ದಾಗ ಏನೇನ್ ಮಾತಾಡಿದ್ದಾರೆ ಕಡತದ ನೋಡಿ ಸರ್. ಅದು ವಿಷಯಕ್ಕೆ ಬನ್ನಿ ಪ್ಲೀಸ್. ತಗೊಳ್ಳಿ. ನಾನು ಕೇಳ್ತಾ ಇರೋದು ಅಧ್ಯಕ್ಷರೇ, ಸರ್ಕಾರದವರೇ ACB ತನಿಖೆ ಆಗಬೇಕು ಅಂತ ಹೇಳಿದಾಗ ಯಾಕೆ ಕೊಟ್ಟಿಲ್ಲ ಅಧ್ಯಕ್ಷರೇ? ಕೊನೆಯದು ಒಂದೇ ಒಂದು ವಿಷಯದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ನಿಗೂಢವಾದಂಥ ಒಂದು ಸಂಸ್ಥೆ ಇದೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಸರ್ಕಾರಕ್ಕೂ ಇಲ್ಲ, ಶಾಸಕರಿಗೂ ಇಲ್ಲ, ಜನರಿಗಂತೂ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆನೇ ಇಲ್ಲ. ಆ ಸಂಸ್ಥೆ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಂಸ್ಕೃತಿ ಸಂಸ್ಥಾ. ಇದು ಹೋದ ವರ್ಷ ಬಜೆಟ್ನಲ್ಲಿ ಅನೌನ್ಸ್ ಆಗಿತ್ತು 500 ಕೋಟಿ ರೂಪಾಯಿ ಕೊಡ್ತೀನಂತ. ಅದು 500 ಕೋಟಿ ರೂಪಾಯಿ ಸರ್. ಆದರೆ ಕೊಟ್ಟಿದ್ದು 100 ಕೋಟಿ ರೂಪಾಯಿ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾಕಂದರೆ ಇದು ಕ್ಲಾರಿಟಿ ನಾವು ಅವಾಗ ತಗೊಂಡಿದ್ವಿ ಬಜೆಟ್ ಸೆಷನ್ನಲ್ಲಿ. ಆದರೆ ಅದಕ್ಕೆ ಬಜೆಟ್ ಕೊಟ್ಟಿರೋದು ಕಲ್ಯಾಣ ಕರ್ನಾಟಕ ನಿಧಿಯಿಂದ. ಈಗ ತಾನೇ ಪರಮೇಶ್ವರಣ್ಣ ಅವ್ರು ಕೇಳ್ತಾ ಇದ್ರು ಇದ್ರದ್ದು ಉದ್ದೇಶ ಏನು ಅಂತ. 8 ಉದ್ದೇಶ ಓದ್ಬಿಟ್ಟು ಹೇಳ್ತೀನಿ ಅಧ್ಯಕ್ಷರೇ. ಇದು ಹಣ್ಣು ಕೊಡುವ ಗಿಡಗಳನ್ನು ನೆಡುವುದು, ಕಾಪಾಡುವುದು, ಸಮಗ್ರ ಕೃಷಿ ಪದ್ಧತಿ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡುವುದು, ವಿವಿಧ ಕೃಷಿ ಹಾಗೂ ಪಶು ಸಾಕಾಣಿಕೆ ಸಾಧಕರಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸುವುದು, ವಿಚಾರ ಸಂಕಿರಣ, ವಿಕಾಸ ಶಿಬಿರ, ಪ್ರೇರಣಾದಾಯ ಉಪನ್ಯಾಸಗಳು, ವೈಚಾರಿಕ ಅಧ್ಯಯನ ಶಿಬಿರಗಳು ಆಯೋಜಿಸುವುದು, ಹೊಲಿಗೆ ಮತ್ತು ಕಸೂತಿ ಇತ್ಯಾದಿ ವಿವಿಧ ತರಬೇತಿ ಕೇಂದ್ರ ಸ್ಥಾಪನೆ, ಕುಷ್ಠರೋಗದ ಬಾಧಿತರಿಗೆ ವಿವಿಧ ಸ್ವಯಂ ಉದ್ಯೋಗ ತರಬೇತಿ ಮತ್ತು ಘಟಕ ಸ್ಥಾಪನೆಗೆ ನೆರವು ನೀಡುವುದು, ಯೋಗ ಶಿಬಿರಗಳನ್ನು ಆಯೋಜಿಸುವುದು, ಪರಸ್ಪರ ಸಂಬಂಧಗಳ ನಿರ್ವಹಣೆ ತರಬೇತಿ ನೀಡುವುದು, ನಿತ್ಯ ಜೀವನದಲ್ಲಿ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಅಳವಡಿಕೆ ಕುರಿತು ಮಾಹಿತಿ ಕಾರ್ಯಾಗಾರ ಆಯೋಜಿಸುವುದು, ಯುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಸ್ಫೂರ್ತಿದಾಯಕ ವಿಚಾರ ಸಂಕಿರಣಗಳನ್ನು ಆಯೋಜಿಸುವುದು, ಪ್ರತಿ ಗ್ರಾಮದಲ್ಲಿ ಒಂದು ಪ್ರಗತಿ ಕೇಂದ್ರ ಸ್ಥಾಪನೆ ಮಾಡೋದು. ಏನು ಪ್ರಗತಿ, ಅದ್ರ ಡೆಫಿನಿಷನ್ ಏನು ಅದೇನು ಗೊತ್ತಿಲ್ಲ ಅಧ್ಯಕ್ಷ. ನಾವೇನು ಅಂದ್ಕೊಂಡಿದ್ವಿ, ಈ ಮಾನವ ಸಂಪನ್ಮೂಲ ಒಂದು ಸಂಸ್ಥೆ ಮಾಡಿದ್ರೆ ನಮ್ಮ ಯುವಕರಿಗೆ ತರಬೇತಿ ನೀಡ್ತದೆ, ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗಿಂತ ಹೆಚ್ಚು ಅನುದಾನ ಇದಕ್ಕೆ ಕೊಟ್ಟಿದ್ದೀರಾ. ಯು ಹ್ಯಾವ್ ಗಿವನ್ ಮೋರ್ ಫಂಡ್ಸ್ ಟು ದಿಸ್ ಇನ್ಸ್ಟಿಟ್ಯೂಷನ್ than the skill development ministry. I am surprised. ಇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಅದಕ್ಕೆ ಸಪ್ರೇಟ್ ಇಲಾಖೆ ಇದೆ. ಇವು ಮತ್ತೆ ಇದ್ರ ಸಂಸ್ಥೆಗಳ ಮೂಲಕ ಮಾಡೋದು ಇದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಯಾವ ಸಂಸ್ಥೆಗಳನ್ನು ಆಯ್ಕೆ ಪ್ರಕ್ರಿಯೆ ಅದನ್ನು ಗೊತ್ತಿಲ್ಲ ಅಧ್ಯಕ್ಷರೇ. ಇದಕ್ಕೆ KKRDB ಇಂದ ಬಜೆಟ್ ಹೇಗೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. ಇಲ್ಲಿ HK ಪಾಟೀಲ್ ಸಾಹೇಬರಿದ್ದಾರೆ, ಅವರು ಈ ಸಮಿತಿ KKRDB ಸಮಿತಿ ಮಾಡಬೇಕಾದ್ರೆ ರೂಲ್ಸ್ ಡ್ರಾಫ್ಟ್ ಚೇರ್ಮನ್ ಇದ್ರು ಅಧ್ಯಕ್ಷ. ದಿಸ್ ಈಸ್
an amendment of the constitution. ನೀವು ಹೆಂಗೆ ಬೇಕು ಹಂಗೆ ಹಣ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾನದಂಡ ಇದೆ. ಸೋಷಿಯಲ್ ಸೆಕ್ಟರ್ ಯಾವುದು, ಎಜುಕೇಶನ್ ಸೆಕ್ಟರ್ ಯಾವುದು, ಪಬ್ಲಿಕ್ ಸೆಕ್ಟರ್ ಯಾವುದು, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು, ಅದಕ್ಕೆ ಡೆಫಿನಿಷನ್ ಇವೆ. ಯಾವ ರೂಲ್ ಅಡಿನಲ್ಲಿ KKRDB ಫಂಡನ್ನ 100 ಕೋಟಿ ರೂಪಾಯಿ ಇದಕ್ಕೆ ಕೊಟ್ಟಿದ್ದೀರಾ? ಅದು ಸ್ಪಷ್ಟವಾದಂಥ ಉತ್ತರ ನನಗೆ ಬೇಕು. ಯಾವ ಮಾನದಂಡದ ಮೇಲೆ ಈ ಸಂಸ್ಥೆಗೆ ಒಂದು NGO ಕೊಟ್ಟಿದ್ದೀರಾ? ಓನ್ಲಿ 1 NGO ಇಸ್ ಆಪರೇಟಿಂಗ್. ಏನದು ಟೆಂಡರ್ ಕರೆದ್ರ? ಏನು ಮಾಡಿದ್ರಿ? ಆ ಆಯ್ಕೆ ಪ್ರಕ್ರಿಯೆ ಏನಿತ್ತು? ಕನ್ಕ್ಲೂಡ್ ಮಾಡಿ. ಚುನಾಯಿತ ಪ್ರತಿನಿಧಿಗಳು ಯಾರಿಲ್ಲ. ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಕೊಟ್ರಿ, ನಮ್ಮ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ನ ಏನು ನಿಯಮಾವಳಿ ಇತ್ತು ಅದನ್ನು ನೀವು ಧಿಕ್ಕರಿಸಿ ಕೊಟ್ರಿ. ಏನೂ ಟೆಂಡರ್ ಕರಿಲ್ಲ, ಟ್ರಾನ್ಸ್ಪರೆನ್ಸಿಯನ್ನು ನೀವು ಉಲ್ಲಂಘನೆ ಮಾಡಿದ್ರಿ. ಯಾವುದೋ ಒಂದು ಇದಕ್ಕೆ ಕೊಟ್ರಿ, ಅದು ಸಹಿತ ನಿಗೂಢ ಆಗಿದೆ. ಇವೆಲ್ಲ ವೆರಿ ಸೀರಿಯಸ್ ಕಂಪ್ಲೇಂಟ್ಸ್. ಅದಕ್ಕೆ ಸರ್ಕಾರ ಉತ್ತರ ಕೊಡೋದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಬೇಕಾಯ್ತು. ಅದ್ರ ಬದಲಾಗಿ ನೀವು ಬೇಗ ಕನ್ಕ್ಲೂಡ್ ಮಾಡಿರಿ ಅಂತಂದ್ರೆ ಹೌಸ್ ಅಡ್ಜೆಂಟ್ ಮಾಡಿ ಮುಗಿಸ್ಬಿಡೋದು ಒಳ್ಳೇದೇ. ಈಗಿಲ್ಲ ಅಧ್ಯಕ್ಷರೇ, ಈಗ ನಮಗೆ ಬರ್ತಾ ಇರೋದೇ 1000 ಕೋಟಿ, ಅದರಲ್ಲಿ 10% ಯಾವುದೋ NGO ಕೊಡ್ತಾ ಇದ್ದೀರಾ. ಈ ವಿಚಾರನ ನೀವು ಸರ್ಕಾರಕ್ಕೆ ನೀವು ಡೈರೆಕ್ಟ್ ಆಗಿ ಕುತ್ಕೊಂಡು ವಿಚಾರ ಎಷ್ಟು ಗಂಭೀರ ಅದನ್ನ ನೋಡಿ ನಡೆಸಬೇಕು ಅಧ್ಯಕ್ಷರೇ. ಇದು ಮುಂಚೆನೂ ಕೂಡ ಪ್ರಸ್ತಾಪ ಆಗಿದೆ. ಮುಂಚೆನೂ ಕೂಡ ನೀವು ಮಾತನಾಡಿದ್ರಿ. ತೋರಿಸ್ಬಿಡಿ. ಮುಂಚೆನೂ ದಯಮಾಡಿ ಈ ವಿಚಾರನ ಇವತ್ತು ಪ್ರಸ್ತಾಪ ಮಾಡಿದ್ರು ಕೂಡ ಹೋದ್ ಸರಿ ನಿಮ್ಮ ಈ ಮೀಟಿಂಗ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು ರೆಕಾರ್ಡ್ಸ್ ನ ತಂದಿದ್ದೀರಿ. ಆಗ್ಲೇ ಅದ್ರ ಬಗ್ಗೆ ಕೂಡ ಮಾತಾಡಿ. ತಾವು ಬೇಕಂತ ಮಾಡ್ತಾ ಇದೀರೋ, ನನ್ನ ಮೇಲೆ ಏನೋ ಬೇರೆ ಪರ್ಸನಲ್ ದೇಶ ಇದೆ ಗೊತ್ತಿಲ್ಲ ಅಧ್ಯಕ್ಷರ. ನಿಮ್ಗೆ ಯಾಕೆ ಪರ್ಸನಲ್ ದ್ವೇಷ ಮಾಡೋದು? ಇಲ್ಲ, ಯಾಕಂದ್ರೆ ನಿಮ್ಮ ಅಪ್ಪರ ಜೊತೆಗೆ ಯಾರು ಪ್ರಸ್ತಾವನೆ ಮಾಡಿಲ್ಲ ಅಧ್ಯಕ್ಷರೇ. ಇನ್ಫ್ಯಾಕ್ಟ್ ಒಂದ್ ನಿಮಿಷ, ನಿಮ್ಮ ಅಪ್ಪರ ಜೊತೆಗೆ ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳನ್ನ ಜೊತೆಯಾಗಿ ಟೂರ್ ಮಾಡಿದವರು, ನಾವು ಲೀಡರ್ ಆಗಿ ಒಪ್ಕೊಂಡಂತವ್ರು ಆ ಕಾಲಕ್ಕೆ. ಹಾಗಾಗಿ ನಮ್ಮ ಇದು ದ್ವೇಷದ ಪ್ರಶ್ನೆನೇ ಬರೋದಿಲ್ಲ. ಇಲ್ಲೇನಿದ್ರು ಕೂಡ ಟೈಮ್ ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಕಂಟೆಂಟ್ ಇಲ್ಲ ಅಂದ್ರೆ ನೀವು ಕೊಡಬೇಡಿ. ಇಫ್ ಐ ಆಮ್ ಟಾಕಿಂಗ್ ಸಮಥಿಂಗ್ ರಾಂಗ್, ಯು ಡೋಂಟ್ ಗಿವ್. ಐ ಆಮ್ ಆಸ್ಕಿಂಗ್ ಸೀರಿಯಸ್ ಕ್ವೆಶ್ಚನ್ಸ್ ಟು ದ ಗವರ್ಮೆಂಟ್. ಈಗ ಹೌದು ಅಕಸ್ಮಾತ್ ಅಂದ್ರೆ ಏನು ಸುಮ್ಮನೆ ಉಡಾಫೆಯಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೊಡಬೇಡಿ. ನಾನು ಎದ್ ನಿಂತ್ಕೊಂಡು ಮಾತಾಡೋದು ಇಲ್ಲ. ಪಾಟೀಲ್ ಸಾಹೇಬ್ರು ವೆರಿ ಸೀರಿಯಸ್ ಅಲಿಗೇಷನ್ ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಹ್ಯಾಸ್ ನೋಟೆಡ್ ಡೌನ್. ಸೊ ಹಾಗಾಗಿ ಯಾವ ಮಾನದಂಡದ ಆಧಾರದ ಮೇಲೆ ಈ NGOಗಳಿಗೆ ಅವರು ಆಯ್ಕೆ ಮಾಡಿದ್ದಾರೆ, ಮತ್ತೆ ಈ NGOಗಳು ಯಾವ ಮಾನದಂಡದ ಮೇಲೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ? ಅವ್ರ ಆಯ್ಕೆ ಪ್ರಕ್ರಿಯೆ ಅಂತೂ ನಿಗೂಢ. ಯಾವ MLAಗೂ ಗೊತ್ತಿಲ್ಲ. ಇಲ್ಲಿ ಸಾಕಷ್ಟು ಜನ ನಾವು ಬಿಡಿ, ಅಲ್ಲಿ BJP MLAಗಳಿಗೂ ಗೊತ್ತಿಲ್ಲ. ಇದು ಅವರು ಒಂದು ಅರ್ಜಿ ಕರೆದಿದ್ದಾರೆ ಅಧ್ಯಕ್ಷರೇ. ಇಂಥ ಅರ್ಜಿಗಳು ಕರೀತಾರೆ ಅಧ್ಯಕ್ಷ, ಫಾರ್ಮ್ ಕಾಲ್ ಫಾರ್ ಮಾಡ್ತಾರೆ. ಇದರಲ್ಲಿ ನೋಡಿ ಅಧ್ಯಕ್ಷರೇ, ಸರ್ಕಾರದ ಒಂದು ತರಬೇತಿ ಕೊಡಲಿಕ್ಕೆ ಅವರು ಕರೀತಾ ಇದ್ದಾರೆ ಅರ್ಜಿಗಳು. ಆ NGO ಸರ್ಕಾರದ ಒಂದು ಲಾಂಛನೇ ಇಲ್ಲ. ಕಲ್ಯಾಣ ಕರ್ನಾಟಕ ನಿಧಿ ಯೂಸ್ ಮಾಡ್ತಾ ಇದ್ದಾರೆ, ನಿಧಿ ಯೂಸ್ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಹೆಸರಿಲ್ಲ. ಇಸ್ ದಿಸ್ ಪ್ರೈವೇಟ್ ಫರ್ಮ್ ದಟ್ ಈಸ್ ರನ್ನಿಂಗ್ ದಿಸ್ ಫಂಡ್ಸ್ ಆಫ್ ದ KKRDB? ಇದಕ್ಕೆ ಹೆಂಗೆ ಅನುಮೋದನೆ ಸಿಕ್ತು ಅಧ್ಯಕ್ಷರೇ? ಇದಕ್ಕೆ ಅಕೌಂಟಬಿಲಿಟಿ ಎಲ್ಲಿದೆ? ಇದು ಇವರು ಮನಸ್ಸಿಗೆ ಬಂದಂಗೆ ಮಾಡಂಗಿದ್ರೆ ಮತ್ತೆ ನಾವು 371J ಮಾಡಬೇಕು ಯಾಕಾಗಿತ್ತು? ರೂಲ್ಸ್ ಯಾಕೆ ಫಾರ್ಮ್ ಮಾಡಬೇಕಾಗಿತ್ತು? ಕಮ್ಯುನಿಟಿ ಯಾಕಿರಬೇಕು? ಸಬ್ ಕಮಿಟಿ ಯಾಕಿರಬೇಕು? ಆ್ಯಂಡ್ ಅರೆಂಟ್ ದೇ ಅಕೌಂಟಬಲ್? ನಾನು ಹೋಗಿ ಅಲ್ಲಿ ಏನು ನಿಮ್ಮ ವಾರ್ಷಿಕ ವರದಿ ಕೊಡ್ರಪ್ಪ ಅಂತ ಹೇಳಿದ್ರೆ ನಾವು CMಗೆ ಸಲ್ಲಿಸ್ತೀವಿ ಅಂತಾರೆ. ಏನದ್ರ ಅರ್ಥ? ದೇ ಆರ್ ಆನ್ಸರಬಲ್ ಓನ್ಲಿ ಟು CM ಆ್ಯಂಡ್ ನಾಟ್ ಟು ಎನಿಬಡಿ ಎಲ್ಸ್. ಇಸ್ಂಟ್ ದಿಸ್ ದ ಸ್ಟೇಟ್ ಗವರ್ಮೆಂಟ್ ಫಂಡ್? ಇವರು ಯಾಕೆ ಈ ಪ್ರಕ್ರಿಯೆಗಳನ್ನು ಕದ್ದಿ ಮುಚ್ಚಿ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇವರು ಭವನ್ಗಳು ಕಟ್ತಾ ಇದ್ದಾರೆ, ಕ್ಯಾಂಟೀನ್ಗಳು ಕಟ್ತಾ ಇದ್ದಾರೆ. ಇವರು ಉದ್ದೇಶ ಹೇಳಿದ್ದು ಅವತ್ತು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಮಾನವ ಸಂಪನ್ಮೂಲ ಹೆಚ್ಚು ಮಾಡ್ತೀವಿ ಅಂತ ತೀರ್ಥಯಾತ್ರೆ ಕಳಿಸ್ತಾರೆ ಅಧ್ಯಕ್ಷರೇ. ಒನ್ ಆಫ್ ದೇರ್ ಆಬ್ಜೆಕ್ಟಿವ್ ಇಸ್ ಟು ಸೆಂಡ್ ದೆಮ್ ಟು ಹೋಲಿ ಪ್ಲೇಸಸ್. ತೀರ್ಥಯಾತ್ರೆ ಕಳಿಸೋದು.
ಅದರಿಂದ ಜನರಿಗೆ ಉದ್ಯೋಗ ಸಿಗುತ್ತಾ? ಇದು ಏನು ಮಾಡ್ತಾ ಹೋಗ್ತಾ ಇದು ಅವ್ರದ್ದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕಲಬುರಗಿ ವಿಭಾಗ 2020-21ನೇ ಸಾಲಿನ ಜುಲೈ ಮಾಹೆಯ ಪ್ರಗತಿ ವರದಿ. ಇದು ಅವ್ರು ಕೊಟ್ಟಂಥ ಪ್ರಗತಿ ವರದಿ. ನೀವೇ ನೋಡಿ ಅಧ್ಯಕ್ಷರೇ, ಮನೆಯಲ್ಲಿ ಉತ್ಪನ್ನಗಳು ತಯಾರಿಸಲು ಅವಶ್ಯಕ ಯಂತ್ರ ಪೂರೈಸುವುದು ಹಾಗೂ ಕಿರು ಉತ್ಪನ್ನಗಳ ಗೃಹ ಉದ್ಯಮ ಪ್ರಾರಂಭಿಸಲು ಅವಶ್ಯಕ ಯಂತ್ರೋಪಕರಣ ಪೂರೈಸುವುದು 2.21 crores. ಎಲ್ಲಿದೆ ಟೆಂಡರ್ ಇದಕ್ಕೆ? ಹೇಗೆ ನೀವು ಕೊಟ್ರಿ? ಯಾರಿಗೆ ಕೊಟ್ರಿ? ಯೋಗ ಶಿಕ್ಷಕರ ಬಲವರ್ಧನೆಗೆ ತರಬೇತಿ ಕಾರ್ಯಕ್ರಮ 5 ಲಕ್ಷ. ನಿಮ್ಮ ಆಪ್ತ ಸಮಾಲೋಚನೆ ಕಾರ್ಯಗೃಹ 7 ಲಕ್ಷ. ಪ್ರಗತಿ ಕೇಂದ್ರ ಮತ್ತು ಕೌಶಲ್ಯ ಕೇಂದ್ರ ಅಗತ್ಯ ಸಾಮಗ್ರಿಗಳಿಗೆ ಸರಬರಾಜು ಮಾಡಲು 53.88 ಲಕ್ಷ. ಕಲ್ಯಾಣ ಕರ್ನಾಟಕ ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆ 62.5 ಲಕ್ಷ. ಯಾರಿಗೆ ಕೇಳಿ ಮಾಡ್ತಾ ಇದ್ದಾರೆ ಈ ಟೆಂಡರ್ಗಳು? ನಿಮಗೆ ಆಶ್ಚರ್ಯ ಆಗ್ಬೋದು ಅಧ್ಯಕ್ಷರೇ, ಇದು ಬರೇ ನಾನು ಮೇಲಿನ ಮಾಹಿತಿ ಕೊಡ್ತಾ ಇದ್ದೀನಿ. ಸಂಪೂರ್ಣ ವರದಿ ತರಿಸ್ಬಿಟ್ಟು ಮಂತ್ರಿಗಳು ನೋಡಬೇಕಿದು. ಮನೆಯಲ್ಲಿ ಕನ್ಕ್ಲೂಡ್ ಮಾಡಿ ಪ್ಲೀಸ್, ಯಾಕಂದ್ರೆ 1 hour ಆಗ್ತಾ ಬರ್ತದೆ. ಪ್ಲೀಸ್ ನಿಮಿಷ ನೆಕ್ಸ್ಟ್ ಜನರಿಗೆ 5-6 ಜನ ಇದ್ದಾರೆ. ಕನ್ಕ್ಲೂಡ್ ಮಾಡಿ, ಲಾಸ್ಟ್ ವಿಚಾರ ಕನ್ಕ್ಲೂಡ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸಂಘದ ಕಚೇರಿ ಆವರಣದಲ್ಲಿ ಸಭಾಂಗಣ ನಿರ್ಮಾಣ ಮಾಡುವ ಕುರಿತು ಏನಿರಲ್ಲ ಅಂದ್ರೂ ಇವರು 2.5 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಜಿಲ್ಲಾ ಮತ್ತು ತಾಲೂಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 360 ಸಮಾಲೋಚಕರಿಗೆ ಟ್ಯಾಬ್ ನೀಡಲಿಕ್ಕೆ 54 ಲಕ್ಷ. ಪ್ರಗತಿ ಕೇಂದ್ರಗಳಿಗೆ ಫ್ಲ್ಯಾಶ್ ಕಾರ್ಡ್ ಕೊಡಲಿಕ್ಕೆ 1 ಕೋಟಿ ರೂಪಾಯಿ. ಪ್ರಗತಿ ಕೇಂದ್ರಗಳು ಎಲ್ಲಿವೆ? ಅವರಿಗೆ ಫ್ಲ್ಯಾಶ್ ಕಾರ್ಡಿಗೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಕೋವಿಡ್-19 2ನೇ ಅಲೆ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾದವರಿಗೆ ಪರಿಹಾರ ಯೋಜನೆ ಕುರಿತು 212 lakhs 2 ಕೋಟಿ 12 ಲಕ್ಷ. ಯಾರಿಗೆ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರೆ? ಹೇಗೆ ಬಂದಿದೆ? ಹೇಗೆ ಹೋಗಿದೆ? ಯಾರಿಗೂ ಗೊತ್ತಿಲ್ಲ. ಒಂದು ಕ್ಯಾಂಟೀನ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕ ಪರಿಷತ್ ಸಾಂಸ್ಕೃತಿಕ ನಾವದ್ಗಿಯಲ್ಲಿ ನಿಸರ್ಗ ಕುಟೀರ ಕ್ಯಾಂಟೀನ್ ಕಾಮಗಾರಿಗೆ 1 ಕೋಟಿ ರೂಪಾಯಿ. ಮತ್ತು ವಿಶೇಷವಾಗಿ ಅವರ ವಾರ್ಷಿಕ ವರದಿನಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಕೋವಿಡ್-19ನಿಂದ ಮರಣ ಹೊಂದಿದ ಖಾಸಗಿ ಶಾಲಾ ಶಿಕ್ಷಕರಿಗೆ ತಲಾ 50,000 ಪರಿಹಾರ ಧನ ವಿತರಿಸಿದ ಮೊತ್ತ 18 ಲಕ್ಷ. ಡಸ್ ದಿಸ್ ಇನ್ಸ್ಟಿಟ್ಯೂಟ್ ಹ್ಯಾವ್ ಸೋ ಮಚ್ ಪವರ್ ಮೋರ್ ದೆನ್ ದ ಗೌರ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರು. ಆದರೆ ಈ ಸಂಸ್ಥೆ ಖಾಸಗಿ ಶಾಲೆಯ ಶಿಕ್ಷಕರಿಗೆ 50,000 ಕೊಟ್ಟಿದ್ದಾರೆ ಅಂದರೆ ಹೇಗೆ ಸಾಧ್ಯ ಅದು? ಇದ್ರ ಬಗ್ಗೆ ನಾವು ಕೇಳಬಾರ್ದ? ತಾವು ಕನ್ಕ್ಲೂಡ್ ಮಾಡಂತ ಇದ್ದೀರಾ ಅಧ್ಯಕ್ಷರೇ. ಲೆಕ್ಕ ಯಾರು ಕೊಡೋದು? 100 ಕೋಟಿ ಇದು, ಮತ್ತು 500 ಕೋಟಿ ಕೊಡ್ಬೇಕಂತ ಇದ್ದೀರಾ. ಇದಕ್ಕೆ 100 ಕೋಟಿ ಇದೆ, ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ. ಇನ್ನು 500 ಕೋಟಿ ಲೆಕ್ಕ ಹೇಗೆ ಸಿಗುತ್ತೆ? ನಮ್ಮ ಕೈಗೆ ಹೇಗೆ ಬರುತ್ತೆ? ಆದ್ರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಫಸ್ಟ್ ಕಾನೂನ ಪ್ರಕಾರ ಏನಿದು ಉಲ್ಲಂಘನೆ ಆಗಿದೆ. ಕಳೆದ 2.5 ವರ್ಷಗಳಿಂದ ಮಾನ್ಯ ಅಧ್ಯಕ್ಷರೇ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ನೀವು ಕುತ್ಕೊಳ್ಳಿ ಪ್ಲೀಸ್. ಬೋರ್ಡ್ ಮೀಟಿಂಗ್ ಮಾಡೋದಿಲ್ಲಿಂದ ಬಂತು ಅಧ್ಯಕ್ಷರೇ. ಅಲ್ಲ, ಬೋರ್ಡ್ ಮೀಟಿಂಗ್ ಮಾಡೋದಿಲ್ಲಿಂದ ಬಂತು. ಕಳೆದ 2.5 ವರ್ಷದಿಂದ ಅಧ್ಯಕ್ಷರೇ ಬಿದರ್ ಗುಲ್ಬರ್ಗ 50 ವರ್ಷದಿಂದ ಖಂಡ್ರೆ ಅವರು, ಖರ್ಗೆ ಅವರು, ಧರ್ಮಸಿಂಗ್ರ ಆಳ್ಯಾರ. ಯಾಕೆ ಹಿಂದುಳಿತು ಅದನ್ನು ಅವ್ರು ಹೇಳಿ ಬಿಟ್ಟು ಈಗ ಬಂದಂಥ ಸರ್ಕಾರದ ಬಗ್ಗೆ. ಮೊದಲನೇ ಸಲ ಗುಲ್ಬರ್ಗಾದಲ್ಲಿ ನಮ್ಮ ಯಡಿಯೂರಪ್ಪನವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 1,000 ಕೋಟಿ ರೂಪಾಯಿ ಕೊಟ್ಟರೆ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾರಂಭ ಆಗಿದ್ದೆ. 500 ಕೋಟಿ ಖರ್ಚು ಮಾಡಿದ್ದೀರಿ. 3 ಜನ ಕರ್ನಾಟಕದಲ್ಲಿ ಸರ್ಕಾರ ಕನ್ನಡದಲ್ಲಿ ಸೇರಬೇಕು. ಈ ರಾಜ್ಯದಲ್ಲಿ ಹೋರಾಟ ಮಾಡಿ
ಕೋಟಿ ಮಾಡಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮುಗಿಸ್ಲಿ ಅವರು ಮುಗಿಸ್ಲಿ ಖಂಡ್ರೆ ಸಾಹೇಬ್ರೆ ಕೂತ್ಕೊಳ್ಳಿ. ಈಶ್ವರ್ ಸಾಹೇಬ್ರೆ ಕೂತ್ಕೊಳ್ಳಿ. ಪ್ರಿಯಾಂಕ ಅವರೇ ಕಂಟಿನ್ಯೂ ಮಾಡಿ, ಫಿನಿಶ್ ಮಾಡಿ ಪ್ಲೀಸ್. ಮಠಾಧೀಶರ ಶಿಕ್ಷಣ ಸಂಸ್ಥೆಗಳು ಕೂತ್ಕೊಳ್ಳಿ ಸರ್. ನಾನು ನೈತಿಕತೆ ಇಟ್ಕೊಂಡು ಕೂಡಿಸಿ ಸರ್. ಬರೀ ಕೂತ್ಕೊಳ್ಳಿ ಪ್ಲೀಸ್. ವೀರ್ ಸಾಹೇಬ್ ನೀವೇ ಅಧ್ಯಕ್ಷ ಇವಾಗ ಸುಮ್ಮನೆ ಕಂಟಿನ್ಯೂ ಮಾಡಿ, ಕನ್ಕ್ಲೂಡ್ ಮಾಡಿ. ಕಲಬುರಗಿ ನೆಕ್ಸ್ಟ್ ಕೂತ್ಕೊಳ್ಳಿ. ಯತ್ನಾಳ್ ಸಾಹೇಬರು ಈಲ್ಡ್ ಆಗ ಕೇಳಿದ್ರು, ಈಲ್ಡ್ ಆದ ಹಿರಿಯರದಾರಂತ. ಮತ್ತೆ ಪ್ರೀತಿ ಯಡಿಯೂರಪ್ಪ ಸಾಹೇಬ್ರಿಗೆ ಕೆಲವು ತಿಂಗಳಿಂದ ಇದ್ದಿದ್ರೆ ಬಹುಶಃ ಅವ್ರು ಇನ್ನ ಮುಖ್ಯಮಂತ್ರಿ ಆಗಿ ಉಳಿತಾ ಇದ್ರು. ಈಗ ಪ್ರೀತಿ ಬಂದದ್ದು ಸಾಹೇಬ್ರಿಗೆ ಯಾಕೋ ಗೊತ್ತಿಲ್ಲ. ಆದ್ರೆ ಅವ್ರು ಒಂದ್ ಮಾತು ಹೇಳಿದ್ರು, ಧರಮ್ ಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಆ ಭಾಗದಲ್ಲಿ ಆಳಿದ್ರು ಅಂತ. ಧರಮ್ ಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಆಳಿಲ್ಲ, ಜನರ ಸೇವೆ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ 9 ಸರಿ 10 ಸರಿ ಅಲ್ಲ 11 ಸರಿ ಆರಿಸ್ಕೊಂಡಿದ್ದಾರೆ. ಅವರು ಪ್ರಗತಿಯಿಂದಾನೆ. ಮೊನ್ನೆ ಯತ್ನಾಳ್ ಸಾಹೇಬ್ರೆ ಹೇಳ್ತಾ ಇದ್ರು, ವಿಜಯಪುರ ಏರ್ಪೋರ್ಟಿಗೆ, ಹಾಸನ ಏರ್ಪೋರ್ಟಿಗೆ ಅಜಗಜಾಂತರ ವ್ಯತ್ಯಾಸ ಯಾಕಿದೆ ಅಂತ. ಶಿವಮೊಗ್ಗ ಏರ್ಪೋರ್ಟ್, ಕಲಬುರಗಿ ಏರ್ಪೋರ್ಟ್ ಜೊತೆಗೆ ಅನೌನ್ಸ್ ಆಯ್ತು. ಯಾಕೆ ಮಾಡ್ಸಕ್ಕಾಗಿಲ್ಲ ಅವ್ರ ಕಡೆಯಿಂದ? ESIC ಹಾಸ್ಪಿಟಲ್ ಯಾಕೆ ಮಾಡ್ಸಕ್ಕಾಗಿಲ್ಲ? ಜಿಮ್ಸ್ ತರ ಹೆದ್ದಾರಿಗಳು ಯಾಕೆ ಮಾಡೋಕ್ಕಾಗಿಲ್ಲ? ಕನ್ಕ್ಲೂಡ್ ಮಾಡಿ, ಈಗ ಕೆಲಸ ಮಾಡಿದ್ಕೆ ಅವ್ರಿಗೆ ಪದೇ ಪದೇ ಆರಿಸ್ತದ. ಆಳಿದ್ ಯಾರು ಅಲ್ಲ, ಎಲ್ಲರೂ ಸೇವಕರೇ. ಆಯ್ತು ಅಧ್ಯಕ್ಷರೇ, ಕೊನೆಯದು ಮುಗಿಸ್ತೀನಿ. ನಾನು ಸರ್ಕಾರದಲ್ಲಿ ಮನವಿ ಕೂಡಿಸಿ ಇಲ್ದಿದ್ರೆ ನಾನು ಮುಗ್ಸಕ್ ಆಗೋದಿಲ್ಲ. ವಿರೋಧ ಮಾಡಿದ್ರು ನಾನು ಕೊನೆಯದಾಗಿ ನನ್ನ ಬೇಡಿಕೆಗಳು ಅಷ್ಟೇ ಹೇಳ್ತೀನಿ ಅಧ್ಯಕ್ಷ. ಮೊದಲನೇದಾಗಿ ಈ ಸಂಸ್ಥೆಗೆ ಏನು ನೀವು KKRDB ಇಂದ ಕಾನೂನನ್ನ ಉಲ್ಲಂಘನೆ ಮಾಡಿಕೊಟ್ಟಿದ್ದೀರಾ, ಆ ದುಡ್ಡು ವಾಪಸ್ ಬರಬೇಕು. ವಾಪಸ್ ಬಂದು ಈ ಸಂಸ್ಥೆ ಏನೇನು ಚಟುವಟಿಕೆ ನಡೆಸ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಆಡಿಟ್ ಆಗಲಿ, ತನಿಖೆ ಆಗಲಿ. ಹೇಗೆ ಟೆಂಡರ್ ಕರೆದ್ರು, ಯಾರಿಗೆ ಕರೆದ್ರು, ಹೇಗೆ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಾ ಇದ್ದಾರೆ. ಆದರೆ ಈ ಸಂಸ್ಥೆನ ಮುಚ್ಚಿಬಿಟ್ಟು ಆ 100 ಕೋಟಿ ರೂಪಾಯಿ ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಟ್ಟು ನಮ್ಮ ಭಾಗದಲ್ಲಿ ಅದು ಒಂದು ವಿಶೇಷವಾದಂಥ ಪ್ಯಾಕೇಜ್ ಮಾಡಿಕೊಡಿ. IAS KS ಓದ್ತಾರೆ ನಮ್ಮ ಹುಡುಗರು. ಅದು ಇದು ಬಿಟ್ಟು ಇದಕ್ಕೆ ತಲೆ ಇಲ್ಲ, ಬುಡ ಇಲ್ಲ, ಹೀಗೆಲ್ಲ ನಾವು ಮಾಡ್ಕೊಂಡು ಹೋದರೆ ಅದು ನಾವು ಒಪ್ಲಿಕ್ಕೆ ಆಗೋದಿಲ್ಲ. ಎರಡನೇ ಬೇಡಿಕೆ ಅಧ್ಯಕ್ಷರೇ, ಯಾರು ಅಧಿಕಾರಿಗಳು KKRDB ಕಳೆದ 2 ವರ್ಷದಿಂದ ಕಾಮಗಾರಿಗಳನ್ನು ಕುಂಠಿತ ಮಾಡಿದ್ದಾರೆ, ಅವ್ರ ಮೇಲೆ ತನಿಖೆ ಆಗಬೇಕಂತ ಸರ್ಕಾರ ಹೇಳಿದೆ. ಅವರ ವಿರುದ್ಧ ಕ್ರಮ ಜರುಗಿಸಬೇಕು. 1500 ಕೋಟಿ ರೂಪಾಯಿ ಹೋದ ಬಜೆಟ್ನಲ್ಲೂ ಅನೌನ್ಸ್ ಮಾಡಿದ್ರು, ಈ ಬಜೆಟ್ನಲ್ಲೂ ಅನೌನ್ಸ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಬಂದು 3000 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಅದಾಗಲ್ಲ, ನನಗೂ ಗೊತ್ತಿದೆ. ಹೋದ ಬಾರಿ 500 ಕೋಟಿ ರೂಪಾಯಿ, ಈ ಬಾರಿ ಒಂದು 2000 ಕೋಟಿ ರೂಪಾಯಿ ಕೊಟ್ಟರೆ ಇನ್ನೂ ಕೆಲಸ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ವಿಚಾರ ಅಧ್ಯಕ್ಷರು. ನೆಕ್ಸ್ಟ್ ಬಜೆಟ್ನಲ್ಲಿ ನೀವು 3000 ಕೊಡ್ತಿರೋ 5000 ಕೊಟ್ಟಿದ್ರು ಅದು CM ವಿವೇಚನೆಗೆ ಬಿಡ್ತೀನಿ. ಆದರೆ ಮಿನಿಮಮ್ 2000 crores ನೀವು ಇಡಬೇಕು ಅಂತ ನಾನು ಹೇಳ್ತೀನಿ. ಈಗಾಗಲೇ ಖಂಡ್ರೆ ಸಾಹೇಬರು ವೇಕೆನ್ಸೀಸ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಆದಷ್ಟು ಬೇಗ ತ್ವರಿತಗತಿನಲ್ಲಿ ಅದು ಫಿಲಪ್ ಮಾಡಲಿಕ್ಕೆ ನಾವು ಮಾಡಬೇಕು. ಆಮೇಲೆ ರಾಜ್ಯ ಸರ್ಕಾರದಿಂದ ಕೈ ಜೋಡಿಸಿ ನಾನು ಕೇಳ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಅನ್ಯಾಯ ಆಗಿದೆ, ಎಲ್ಲ ನಮ್ಮ ಬೃಹತ್ ಯೋಜನೆಗಳು ಯಾವುದು ಕಟ್ ಮಾಡಿ ಅವ್ರು ವಾಪಸ್ ತಗೊಂಡಿದ್ದಾರೆ, ಅದಕ್ಕೆ ಎಲ್ಲ ಯೋಜನೆಗಳು ವಾಪಸ್ ಬರೋಂಗೆ ಸೂಕ್ತವಾದಂಥ ಕ್ರಮ ಅವರು ವಹಿಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಅದೇ ರೀತಿ KKRDB ಅಧ್ಯಕ್ಷರ ಏನು ನೀವು ಡೌನ್ಗ್ರೇಡ್ ಮಾಡಿದ್ರಿ, ಪ್ಲೀಸ್ ರಿಸ್ಟೋರ್ ದ ಸ್ಯಾನ್ಸಿಟಿ ಆಫ್ ದಟ್ ಚೇರ್, ಪ್ಲೀಸ್ ರಿಸ್ಟೋರ್ ದ ಸ್ಯಾನ್ಸಿಟಿ ಆಫ್ ದ ಆರ್ಟಿಕಲ್ 371J ಅಂತ
ಕೇಳ್ಕೊತಾ ಇದ್ದೀನಿ. ಮತ್ತು ಸರ್ಕಾರದಲ್ಲಿ ಕೊನೆ ಮನವಿ, ದಯವಿಟ್ಟು ಕಲ್ಯಾಣ ಕರ್ನಾಟಕದ ಜನರಿಗೆ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ನೋಡಬೇಡಿ. ಸದನದಲ್ಲೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಅನುದಾನದಲ್ಲೂ ತಾರತಮ್ಯ. ಅದಕ್ಕೋಸ್ಕರ ಒಂದು ಕಾನೂನಲ್ಲಿ ಅಮೆಂಡ್ಮೆಂಟ್ ತಂದ್ರೂ ಕೂಡ ಇವತ್ತು ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂದರೆ ಭಾಳ ದುರ್ದೈವ ಅಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಷ್ಟೇ ಮನವಿ ಮಾಡ್ಕೊಳೋದು, ನಾವೇನು ಇವತ್ತೆಲ್ಲ ಸೇರಿ ಇದು ನಿಷ್ಪಕ್ಷಪಾತವಾಗಿ ಅವ್ರದ್ದು ಅದೇ ಬೇಡಿಕೆ ಇದೆ, ಪಾಪ ಸರ್ಕಾರದಲ್ಲಿದ್ದಾರೆ, ಹೇಳೋಕ್ಕಾಗೋದಿಲ್ಲ ಅಷ್ಟೇ. ನಮ್ಮ ಭಾಗಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ನಮಗೆ ಅನುದಾನ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ಸವಲತ್ತು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ 2 ಮಾತು ಮುಗಿಸ್ತೀನಿ. ಧನ್ಯವಾದ ಅಧ್ಯಕ್ಷ. ಧನ್ಯವಾದಗಳು. ಇನ್ನು 3-4 ಜನ ಇದ್ದಾರೆ, ದಯಮಾಡಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಸ್ಪೀಡ್ ಅಪ್ ಮಾಡಬೇಕು. ಶ್ರೀಯುತ ಅಂಬ್ರೇಗೌಡ ಪಾಟೀಲ್. ನನ್ನ ಟೈಮ್ ಕೂಡ ಅವರಿಗೆ ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಲ್ಲ. ಕಲ್ಯಾಣ ಕರ್ನಾಟಕದ ಬಗ್ಗೆ